Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ we are going to discuss about extraction of iron, copper and zinc. So in today's class, let us discuss about applications of pyrometallurgy. So in this case, mainly we are going to discuss about extraction of iron, then copper, then zinc and aluminum. These are the four metals we are going to discuss. ಅದರಲ್ಲಿ important ಅಂತಂದ್ರೆ aluminum for 3 marks ಅನ್ನೋದು ಗೊತ್ತಿರಲಿ. Remaining can be asked for 2 marks. So there is no questions like as a whole ಈಗ explain the extraction of iron from hematite ore ಅಂತ ಹೇಳಿ ಎಲ್ಲೂ ಕೂಡ ಕೇಳಿಲ್ಲ. ಕೇಳುವಂತ ಚಾನ್ಸಸ್ ಕೂಡ ಬಹಳ ಕಡಿಮೆ ಇದೆ, ಯಾಕಂದ್ರೆ 5 ಮಾರ್ಕ್ಸ್ ಕ್ವಶನ್ ಆಗಿಬಿಡ್ತದೆ ಅದು. ಸೊ 3 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕೇಳಬಹುದು ಈ ಚಾಪ್ಟರ್ ಇಂದ, ಹೌದಾ? ಸೊ ಅದಕ್ಕೆ ರಿಮೆಂಬರ್, ಸೊ such questions generally we cannot expect. ಈಗ ನೋಡಿ, extraction of iron from its oxide. So from oxide ಅಂತ ಅಂದಾಗ we have hematite ore. Hematite is the important ore for the iron, ಹೌದಾ? So hematite ಜೊತೆ magnetite ಇರಬಹುದು, siderite ಇರಬಹುದು, but hematite is the main important ore. So in that particular case, first step is concentration. Nodi, hematite ore is having the formula Fe2O3. Fe2O3 ಅಂತಂದ್ರೆ oxide ore, ಹೌದಾ? Oxide ore ಇರೋದಕ್ಕೆ remember the concentration is done by gravity separation method. So ಯಾಕಂದ್ರೆ oxide ore ಇದೆ, ಅದಕ್ಕೆ gravity separation method ಇದನ್ನ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದೀವಿ. So by using that method we are going to concentrate. ಎರಡನೇದು ಅಂತಂದ್ರೆ calcination. See, already oxide ore ಇದೆ, calcination or roasting ಯಾವುದು ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಕ್ಯಾಲ್ಸಿನೇಷನ್ ಅನ್ನು ಯಾಕೆ ಮಾಡ್ತೀವಿ ಅಂತಂದ್ರೆ, ಇಫ್ ದರ್ ಇಸ್ ಎನಿ ಇಂಪ್ಯೂರಿಟೀಸ್ ವಿಚ್ ಕ್ಯಾನ್ ಬಿ ರಿಮೂವ್ಡ್ ಆಸ್ ಅ ವೊಲಟೈಲ್ ಆಕ್ಸೈಡ್ಸ್, ಅಂದ್ರೆ ಕಾರ್ಬನ್ ಇರಬಹುದು CO2 ಆಗಿ ಹೋಗಬಹುದು, ಸಲ್ಫರ್ ಇದ್ರೆ SO2 ಆಗಿ ಹೋಗಬಹುದು, ಅಥವಾ ಫಾಸ್ಫರಸ್ ಇದ್ರೆ ಫಾಸ್ಫರಸ್ ಆಕ್ಸೈಡ್ ಆಗಿ ಹೋಗಬಹುದು. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ವಿ ಹ್ಯಾವ್ ಕನ್ಸಿಡರ್ಡ್ ದ ಪ್ರೊಸೆಸ್ ಕಾಲ್ಡ್ ಕ್ಯಾಲ್ಸಿನೇಷನ್. ಸೊ ಇಲ್ಲೇನ್ ಮಾಡ್ತೀವಿ, ಕಾನ್ಸಂಟ್ರೇಟ್ ಓರ್ ಅನ್ನ ಕ್ಯಾಲ್ಸಿನೇಷನ್ ಮಾಡ್ತೀವಿ, ಅಂದ್ರೆ ಇನ್ ಅಬ್ಸೆನ್ಸ್ ಆಫ್ ಏರ್ ಹೀಟ್ ಮಾಡ್ತೀವಿ. ಸೊ ಕ್ಯಾಲ್ಸೈನ್ಡ್ ಓರ್ ಅಂತ ಕರಿತೀವಿ ನಾವು ಅದನ್ನ. ಸೊ ಕ್ಯಾಲ್ಸಿನೇಷನ್ ಆಯ್ತು. ಓನ್ಲಿ ಇದನ್ನ ಮಾಯಿಶ್ಚರ್ ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡಬಹುದು, ಅಥವಾ ಸಲ್ಫರ್ ಡೈಆಕ್ಸೈಡ್, P4O10, AS2O3 ಸಚ್ ನಾನ್ ಮೆಟಾಲಿಕ್ ಇಂಪ್ಯೂರಿಟೀಸ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ಹೆಮಟೈಟ್ ಇರಬಹುದು, ಇಲ್ದೇನೂ ಇರಬಹುದು, ಹೌದಾ? ಸೊ ಯಾಕಂದ್ರೆ ನ್ಯಾಚುರಲಿ ಅಕ್ಕರಿಂಗ್ ಅಂದಾಗ ಯಾವ್ಯಾವ್ದು ಇರ್ತದೆ ಹೇಳಿ ಬರೋದಿಲ್ಲ. ಒಂದೊಂದು ಕೇಸಲ್ಲಿ ಇಲ್ದೇನೆ ಇರಬಹುದು, ಒಂದೊಂದು ಕೇಸಲ್ಲಿ ಇರಬಹುದು. ಅದಕ್ಕಾಗಿ ನಾವು ರಿಸ್ಕ್ ತಗೊಳ್ಳೋದಿಲ್ಲ, ಎಲ್ಲ ಮೆಥಡ್ ಅನ್ನ ಇದರಲ್ಲಿ ಕ್ಯಾರಿ ಔಟ್ ಮಾಡ್ತೀವಿ. ಸೊ ಇನ್ನು ಏನಾಗ್ತದ, FeO ಇದ್ರೆ ಇಫ್ ಆಲ್ ಪ್ರೆಸೆಂಟ್ ಇದ್ರೆ ಅದು Fe2O3 ಆಗಿ ಕನ್ವರ್ಟ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ ಅನ್ನೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಕ್ಯಾಲ್ಸಿನೇಷನ್ ಮೆಥಡ್ ಹಿಯರ್. ಸೊ ಇದಾದ್ಮೇಲೆ ಟು ಮೇಕ್ ದ ಮಾಸ್ ಪೋರಸ್, ಮಾಸ್ ಅನ್ನ ಪೋರಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡುವಂಥದ್ದು, ಹೌದಾ? ಸೊ ಈಗ ನೋಡಿ, ಥರ್ಡ್ ಒನ್ ಇಸ್ ಸ್ಮೆಲ್ಟಿಂಗ್. ಸ್ಮೆಲ್ಟಿಂಗ್ ಅಂತ ಯಾಕೆ ಕರಿತೀವಿ, ಆಲ್ರೆಡಿ ನಾವು ಹೇಳಿದ್ವಿ, ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಆರ್ ಕಾರ್ಬನ್ ಮೊನಾಕ್ಸೈಡ್ ಯೂಸ್ಡ್ ಆಸ್ ಅ ರೆಡ್ಯೂಸಿಂಗ್ ಏಜೆಂಟ್. ಮೆಥಡ್ ಇಸ್ ಕಾಲ್ಡ್ ಆಸ್ ಸ್ಮೆಲ್ಟಿಂಗ್, ಅಂಡ್ ಇನ್ ದಿಸ್ ಕೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಕಾರ್ಬನ್ ಮೊನಾಕ್ಸೈಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್, ರೈಟ್? ಸೊ ಈಗ ಏನ್ ಮಾಡ್ತೀವಿ, ಸೊ ವಿ ಆರ್ ಗೋಯಿಂಗ್ ಟು ಮಿಕ್ಸ್ ದಿಸ್ ಓರ್ ವಿತ್ ಕೋಕ್ ಅಂಡ್ ಲೈಮ್ ಸ್ಟೋನ್. ಬಹಳ ಇಂಪಾರ್ಟೆಂಟ್ ಇದು ನೋಡಿ, ರೋಸ್ಟೆಡ್ ಓರ್ ಅನ್ನ ತಗೋತೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಓರ್ ಅನ್ನ ರೋಸ್ಟ್ ಮಾಡಿದ್ವಿ. ರೋಸ್ಟ್ ಅಂದ್ರೆ ಕ್ಯಾಲ್ಸಿನೇಷನ್ ಮಾಡಿದ್ವಿ, ಇಲ್ಲ ರೋಸ್ಟಿಂಗ್ ಅವ್ರು ಮಾಡಬಹುದು. ಸೊ ಅದಾದ್ಮೇಲೆ ಕೋಕ್ ಅನ್ನ ಮಿಕ್ಸ್ ಮಾಡ್ತೀವಿ ಅಂಡ್ ಲೈಮ್ ಸ್ಟೋನ್ ಅನ್ನ ಮಿಕ್ಸ್ ಮಾಡ್ತೀವಿ. ಲೈಮ್ ಸ್ಟೋನ್ ಅಂತಂದ್ರೆ CaCO3. ರಿಮೆಂಬರ್, ಸೊ ದಿಸ್ ಈಸ್ ಓರ್ ಕೋಕ್ ಇನ್ ದ ಲೈಮ್ ಸ್ಟೋನ್ ಇನ್ ದ ರೇಷಿಯೋ 8:4:1. ಈ ರೇಷಿಯೋ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಇದರಲ್ಲಿ ಏನ್ ಕೇಳ್ತಾರೆ, ವಾಟ್ ಈಸ್ ದ ಯೂಸ್ ಆಫ್ ಕೋಕ್ ಅಂತ ಕೇಳ್ತಾರೆ. ಕೋಕ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಆಸ್ ಅ ಫ್ಯೂಯಲ್ ಅಂಡ್ ಆಲ್ಸೋ ರಿಮೆಂಬರ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಯೂಸ್ ಮಾಡ್ತೀವಿ. ಇನ್ನು ಲೈಮ್ ಸ್ಟೋನ್ ಯಾಕೆ ಯೂಸ್ ಮಾಡ್ತೀವಿ, ಯಾಕಂದ್ರೆ ಇದನ್ನ ಹೀಟ್ ಮಾಡಿದಾಗ CaO ಬರ್ತದೆ ನಮಗೆ, ಹೌದಾ? CaO ಅನ್ನ ನಾವು ಫ್ಲಕ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಯೂಸ್ ಆಫ್ ಲೈಮ್ ಸ್ಟೋನ್. ಅಂದ್ರೆ ಇಫ್ ದೇ ಆಸ್ಕ್ ಫಾರ್ 2 ಮಾರ್ಕ್ಸ್ ಅಥವಾ 1 ಮಾರ್ಕ್, ವಾಟ್ ಈಸ್ ದ ರೋಲ್ ಆಫ್ ಕೋಕ್ ಅಂಡ್ ಲೈಮ್ ಸ್ಟೋನ್ ಅಂತ ಕೇಳಿದ್ರೆ, ರೋಲ್ ಆಫ್ ಕೋಕ್ ಈಸ್ ಯೂಸ್ಡ್ ಆಸ್ ಅ ಫ್ಯೂಯಲ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್. ರೋಲ್ ಆಫ್ ಲೈಮ್ ಸ್ಟೋನ್ ಈಸ್ ಫ್ಲಕ್ಸ್. ಇನ್ ದ ರೇಷಿಯೋ 8:4:1. ಇದನ್ನ ನಾವು ಚಾರ್ಜ್ ಅಂತ ಕರಿತೀವಿ. ಅಂದ್ರೆ ಈ ಮಿಕ್ಸ್ಚರ್ ಅನ್ನ ನಾವು ಚಾರ್ಜ್ ಅಂತ ಕರಿತೀವಿ, ವಿಚ್ ಈಸ್ ಫೆಡ್ ಇನ್ ಟು ದ ಬ್ಲಾಸ್ಟ್ ಫರ್ನೇಸ್ ಫ್ರಾಮ್ ದ ಟಾಪ್. ಹಾಗಾದ್ರೆ ಬ್ಲಾಸ್ಟ್ ಫರ್ನೇಸ್ ಏನಿರ್ತದೆ ನೋಡಿ, ಈ ರೀತಿ ಇರ್ತದೆ. ಇದರ ಡಯಾಗ್ರಾಮ್ ಅನ್ನ ಎಲ್ಲೂ ನಿಮಗೆ ಕೇಳೋದಿಲ್ಲ, ಸೊ ಡೋಂಟ್ ವರಿ ಅಬೌಟ್ ದಟ್. ಇದರ ಕನ್ಸ್ಟ್ರಕ್ಷನ್ ಗೊತ್ತಿರಲಿ. ಕನ್ಸ್ಟ್ರಕ್ಷನ್ ಹೇಗೆ ಅಂತಂದ್ರೆ, ಔಟರ್ ವಾಲ್ ಇಸ್ ಮೇಡ್ ಅಪ್ ಆಫ್ ಬ್ರಿಕ್ಸ್. ನೋಡಿ, ಔಟರ್ ವಾಲ್ ಇಸ್ ಮೇಡ್ ಅಪ್ ಆಫ್ ಬ್ರಿಕ್ಸ್. ಇನ್ನರ್ ವಾಲ್ ವಿಲ್ ಬಿ ಮೇಡ್ ಅಪ್ ಆಫ್, ರಿಮೆಂಬರ್, ಇನ್ನರ್ ವಾಲ್ ಏನ್ ಕಾಣಿಸ್ತಾ ಇದೆಯಲ್ಲ, ಇನ್ಸುಲೇಟಿಂಗ್ ಮಟೀರಿಯಲ್ ಇಂದ ಮಾಡಲ್ಪಟ್ಟಿರ್ತದೆ. ಅಂದ್ರೆ ಯಾವುದೇ ಹೀಟ್ ಕೂಡ ಹೊರಗಡೆ ಹೋಗಬಾರದು ಅನ್ನೋದಕ್ಕೆ. ಓಕೆ, ಅದಾದ್ಮೇಲೆ ಮಾಯಿಶ್ಚರ್ ಹೊರಗೆ ಹೋಗೋದಕ್ಕೆ, ಅಂದ್ರೆ ಫ್ಯೂಯಲ್ ಗ್ಯಾಸಸ್ ಇರ್ಬೋದು, ಅಥವಾ ಅಂದ್ರೆ ಯಾವ್ದು ವೇಸ್ಟ್ ಗ್ಯಾಸಸ್ ಇರ್ಬೋದು, ಇದು ಹೊರಗೆ ಹೋಗೋದಕ್ಕೆ ಒಂದು ಔಟ್ಲೆಟ್ ಇರ್ತದೆ. ನೋಡಿ, ಫ್ರಾಮ್ ದಿಸ್ ಇದಕ್ಕೆ ನಾವು ಟುಯರ್ಸ್ ಅಂತ ಕರಿತೀವಿ. ಥ್ರೂ ದಿಸ್ ಹಾಟ್ ಏರ್ ಈಸ್ ಪಾಸ್ಡ್. ಈ ಹಾಟ್ ಏರ್ ಅಂತಂದ್ರೆ ಜನರಲಿ 1000 ಕೆಲ್ವಿನ್ ಹೀಟ್ ಮಾಡಿರುವಂತಹ ಹಾಟ್ ಏರ್ ಅನ್ನ ನಾವು ಇದರ ಥ್ರೂ ಪಾಸ್ ಮಾಡ್ತೀವಿ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಇದು ಬ್ಲಾಸ್ಟ್ ಫರ್ನೆಸ್. ಇದರ ಮೇಲ್ಗಡೆಯಿಂದ ಓರ್, ಕೋಕ್ ಮತ್ತು ಲೈಮ್ ಸ್ಟೋನ್ ಅನ್ನ ಆಡ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಔಟ್ಲೆಟ್ ಫಾರ್ ಗೋಯಿಂಗ್ ಔಟ್ ದ ವೇಸ್ಟ್ ಗ್ಯಾಸಸ್.
ಇಲ್ಲಿ ಒಂದು ಇನ್ಲೆಟ್ ಫಾರ್ ಹಾಟ್ ಏರ್, ರೈಟ್, ಇವೆಲ್ಲ ಇರ್ತದೆ. ಇಷ್ಟು ಆದ್ಮೇಲೆ ಏನಾಗ್ತದೆ, ರಿಡಕ್ಷನ್ ಜೋನ್ ಅಂತ ಹೇಳಿ ಒಂದು ಜೋನ್ ಇರ್ತದೆ, ಸ್ಲಾಗ್ ಫಾರ್ಮೇಶನ್ ಅಂತ ಹೇಳಿ ಒಂದು ಜೋನ್ ಇರ್ತದೆ, ಕಂಬಸ್ಷನ್ ಅಂತ ಹೇಳಿ ಒಂದು, ಫ್ಯೂಷನ್ ಅಂತ ಹೇಳಿ ಒಂದು. ಅಂದ್ರೆ ನಾವು ರಿಯಾಕ್ಷನ್ ಟೇಕ್ ಪ್ಲೇಸ್ ಇನ್ ದ ಬ್ಲಾಸ್ಟ್ ಫರ್ನೇಸ್ ಇಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಝೋನ್, ಅಂದ್ರೆ ಡಿಫರೆಂಟ್ ಪಾರ್ಟ್ ಅಂತ ಅನ್ಕೊಳ್ಳಿ. ಸೊ ಅದನ್ನ ನಾವೀಗ ಡಿಸ್ಕಸ್ ಮಾಡೋಣಂತೆ. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಹೆಮಟೈಟ್ ಓರ್ ಅನ್ನ ತಗೊಂಡ್ವಿ, ಕ್ಯಾಲ್ಸಿನೇಷನ್ ಅಂದ್ರೆ ಕಾನ್ಸಂಟ್ರೇಷನ್ ಮಾಡಿದ್ವಿ ಗ್ರಾವಿಟಿ ಸಪರೇಷನ್ ಮೆಥಡ್ ಇಂದ. ಅದಾದ್ಮೇಲೆ ಕ್ಯಾಲ್ಸೈನ್ಡ್ ಮಾಡಿದ್ವಿ, ಕ್ಯಾಲ್ಸಿನೇಷನ್ ಆದ್ರೂ ಮಾಡಬಹುದು, ರೋಸ್ಟರ್ ಮಾಡಬಹುದು. ಸೊ ಆ ಓರ್ ಅನ್ನ 8 ಪಾರ್ಟ್ ತಗೊಂಡು 4 ಪಾರ್ಟ್ ಆಫ್ ದ ಕೋಕ್ ಅಂಡ್ 1 ಪಾರ್ಟ್ ಆಫ್ ದ ಲೈಮ್ ಸ್ಟೋನ್ ಇಸ್ ಮಿಕ್ಸ್ಡ್ ಟುಗೆದರ್. ಇವೆಲ್ಲ ಮಿಕ್ಸ್ ಮಾಡಿ ಈ ಬ್ಲಾಸ್ಟ್ ಫರ್ನೇಸ್ ಅಲ್ಲಿ ಮೇಲ್ಗಡೆಯಿಂದ ಆಡ್ ಮಾಡ್ತೀವಿ. ಇದನ್ನ ನಾವು ಚಾರ್ಜ್ ವಿ ಕಾಲ್ ಇಟ್ as. ಇದರ ಥ್ರೂ ಆಡ್ ಮಾಡಿದಾಗ ಏನೇನಾಗ್ತದೆ ಹಾಗಾದ್ರೆ ಒಳಗಡೆ ನೋಡ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್. ಈ ಒಂದು ರಿಯಾಕ್ಷನ್ ಅನ್ನ 3 ಝೋನ್ ಆಗಿ ಕಂಬಷನ್, 3 ಝೋನ್ ಆಗಿ ಇದನ್ನ ಡಿವೈಡ್ ಮಾಡೋಣಂತೆ. ಮೊದಲು ಏನಾಗ್ತದೆ, ನಾವ್ ಇಲ್ಲಿಂದ ಏನ್ ಆಡ್ ಮಾಡಿದ್ವಲ್ಲ ಓರ್ ಪ್ಲಸ್ ಕೋಕ್ ಪ್ಲಸ್ ಲೈಮ್ ಸ್ಟೋನ್ ಅನ್ನ. ಸೊ ಫಸ್ಟ್ ವಾಟ್ ವಿಲ್ ಹ್ಯಾಪನ್ ಈಸ್ ಕಾರ್ಬನ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ CO2 at this zone. ನೋಡಿ, C+O2 CO2 ಆಗ್ತದೆ. ದಿಸ್ ಇಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಇಟ್ ರಿಲೀಸಸ್ ಹೀಟ್ ರಿಲೀಸ್ ಆಗ್ತದೆ. ಹೀಟ್ ರಿಲೀಸ್ ಆದಾಗ ಏನಾಗ್ತದೆ, ಈ ಒಂದು ಝೋನ್ ಅನ್ನ ಅರೌಂಡ್ 1200 ಕೆಲ್ವಿನ್ ತನಕ ಇದು ಟೆಂಪರೇಚರ್ ನ ಜಾಸ್ತಿ ಮಾಡ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 1200 ಕೆಲ್ವಿನ್ ತನಕ ಈ ಝೋನ್ ಅಲ್ಲಿ ಟೆಂಪರೇಚರ್ ನ ಜಾಸ್ತಿ ಮಾಡ್ತದೆ. ಆಲ್ರೆಡಿ ನಾನು ಹೇಳಿದೆ, ಹಾಟ್ ಏರ್ ಈಸ್ ಪ್ರೀ ಹೀಟೆಡ್ ಅರೌಂಡ್ 1000 ಕೆಲ್ವಿನ್. ಇದು 1000 ಮತ್ತೆ ಇದು 1200 ಸೇರ್ಕೊಂಡು 2173 ಕೆಲ್ವಿನ್ ಈ ಝೋನ್ ಅಲ್ಲಿ ಆಗುವಂತದ್ದು. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಕಂಬಷನ್ ಜೋನ್ ಅಂತಂದ್ರೆ ಮೊದಲು ಇದರಿಂದ ಹಾಕಿರುವಂತಹ ಕಾರ್ಬನ್ ಏನಿದೆ ದಟ್ ವಿಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಎಟ್ ದಿಸ್ ಪಾರ್ಟ್. ಅಂದ್ರೆ ಇಲ್ಲಿಂದ ನಾವು ಪಾಸ್ ಮಾಡಿದ್ವಿಲ್ಲ, ಈ ಆಕ್ಸಿಜನ್ ಜೊತೆ ಮಿಕ್ಸ್ ಆಗಿ CO2 ಫಾರ್ಮ್ ಆಗ್ತದೆ. ದಿಸ್ ವಿಲ್ ಫಾರ್ಮ್ CO2. ರಿಮೆಂಬರ್. So after formation of CO2, what happens is this is gaseous in nature. Howda? So because of that reason, slowly this CO2 gas rise up in the furnace. Remember, rise up in the furnace. Very important. CO2 which is formed, which will rise up in the furnace. ಮೇಲ್ಗಡೆ ಹೋಗ್ತಾ ಹೋದಾಗ it will react with some more amount of the carbon, nothing but coke, to form carbon monoxide. ನೋಡಿ, ಸೊ ಇಲ್ಲಿ ಮೇಲ್ಗಡೆ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಯ್ತು, ಕೆಳಗಡೆ ಕಾರ್ಬನ್ ಡೈಆಕ್ಸೈಡ್ ಆಗಿತ್ತು. ಈ ಕಾರ್ಬನ್ ಡೈಆಕ್ಸೈಡ್ ಮೇಲ್ ಹೋಗ್ತದೆ, ಮೇಲ್ ಹೋದ್ಮೇಲೆ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಗ್ತದೆ. ಬಿಕಾಸ್ ಇಟ್ ವಿಲ್ ರಿಯಾಕ್ಟ್ ವಿತ್ ಸಮ್ ಮೋರ್ ಅಮೌಂಟ್ ಆಫ್ ಕೋಕ್. ಅದರ ಡೆಲ್ಟಾ ಎಚ್ ಏನಿದೆ ನೋಡಿ, ಡೆಲ್ಟಾ ಎಚ್ ಈಸ್ ಎಂಡೋಥರ್ಮಿಕ್. ಅದಕ್ಕಾಗಿ ಹೀಟ್ ಈಸ್ ಅಬ್ಸಾರ್ಬ್ಡ್. ರಿಮೆಂಬರ್, ಹೀಟ್ ಈಸ್ ಅಬ್ಸಾರ್ಬ್ಡ್. ಹೀಟ್ ಅಬ್ಸಾರ್ಬ್ ಆಗಿದೆ ಅಂದ್ರೆ ಟೆಂಪರೇಚರ್ ಕಡಿಮೆ ಆಗ್ಬೇಕು, ಹೌದಾ? ಸೊ ಅದಕ್ಕೆ ನಾವು ಹೇಳ್ತೀವಿ ಟೆಂಪರೇಚರ್ ಗೋಸ್ ಆನ್ ಡಿಕ್ರೀಸಸ್ ಟು 1500, 1200, 1800, ಸೊ 800 to 500. ಈ ರೀತಿ ಟೆಂಪರೇಚರ್ ಯಾಕೆ ಕಡಿಮೆ ಆಗ್ತಾ ಬರ್ತದ ಮೇಲೆ ಹೋಗ್ತಾ ಹೋದ ಹಾಗೆ ಅಂತಂದ್ರೆ, ಸೊ ಆಲ್ವೇಸ್ ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಈಸ್ ಪಾಸಿಬಲ್. ಎಂಡೋಥರ್ಮಿಕ್ ರಿಯಾಕ್ಷನ್ ಪಾಸಿಬಲ್ ಇರೋದಕ್ಕೆ, ಸೊ ಬಿಕಾಸ್ ಆಫ್ ದಿಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಟೆಂಪರೇಚರ್ ಆಫ್ ದ ಸಿಸ್ಟಮ್ ಈಸ್ ಗೋಯಿಂಗ್ ಟು ಡಿಕ್ರೀಸ್. ಸೊ ಡಿಕ್ರೀಸ್ ಆಯ್ತು. ಇದು ಕಂಬಷನ್ ಜೋನ್. ಕಂಬಷನ್ ಜೋನ್ ಅಂತಂದ್ರೆ ಫಸ್ಟ್ CO2 ಆಗ್ತದೆ, CO2 reacts with carbon to form carbon monoxide, so that temperature of the system decreases from 2173 Kelvin to 573 Kelvin. ಇದು ಫಸ್ಟ್ ಝೋನ್. ಎರಡನೇ ಝೋನ್ ಅಲ್ಲಿ ಏನಾಯ್ತು, ರಿಡಕ್ಷನ್ ಝೋನ್ ಅಂತ ಕರಿತೀವಿ. ಇದು ಆಕ್ಚುಲಿ ನಮಗೆ ಇಂಪಾರ್ಟೆಂಟ್, ಯಾಕಂದ್ರೆ ಇದರಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಆಗೋದು, ಹೌದಾ? ರಿಡಕ್ಷನ್ ಝೋನ್ ಅಲ್ಲಿ ಏನಾಯ್ತು ಅಂತಂದ್ರೆ Fe2O3 ಏನಾದ್ರೂ ಪ್ರೆಸೆಂಟ್ ಇದ್ರೆ ಕಾರ್ಬನ್ ಮೊನಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ Fe3O4 ಆಗಬಹುದು, Fe3O4 ಆಗಬಹುದು. ದೆನ್ Fe3O4 ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಜೊತೆ ಮತ್ತೆ ರಿಯಾಕ್ಟ್ ಆಗಿ ಐರನ್ ಆಗಬಹುದು. ಐರನ್ ಆಗಬಹುದು, ಏನಿದೆ ಆಗ್ತದೆ. ಸೊ ಅದಾದ್ಮೇಲೆ Fe2O3 ವಿಚ್ ಇಸ್ ಪ್ರೆಸೆಂಟ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಟು ಫಾರ್ಮ್ FeO ಆಗಬಹುದು. ಅದಾದ್ಮೇಲೆ FeO ರಿಯಾಕ್ಟ್ ವಿತ್, ಇಲ್ಲೇನ ಬರೀತೀನಿ ನೋಡಿ, FeO ರಿಯಾಕ್ಟ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಟು ಫಾರ್ಮ್ Fe ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ರಿಮೆಂಬರ್, ನೀವು ಇದನ್ನ ಡೈರೆಕ್ಟ್ ರಿಯಾಕ್ಷನ್ ಕೂಡ ಬರೀಬಹುದು ಬೇಕಾದ್ರೆ. Fe2O3 ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಟು ಫಾರ್ಮ್ Fe ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಈ ರಿಯಾಕ್ಷನ್ ಅನ್ನು ಕೂಡ ಬರೀಬಹುದು. ಒಟ್ನಲ್ಲಿ ಯಾವ್ದಾದ್ರು ಎರಡು ರಿಯಾಕ್ಷನ್, ಎನಿ ಟೂ ರಿಯಾಕ್ಷನ್ ಯು ರಿಮೆಂಬರ್, ಒಂದು ಐರನ್ ಆಗುವಂತದ್ದು, ಇನ್ನೊಂದು FeO ಆದ್ರೂ ಬರೀರಿ, Fe3O4 ಆದ್ರೂ ಬರೀರಿ, ಅಥವಾ ಈ ರಿಯಾಕ್ಷನ್ ಬೇಕಾದ್ರೂ ಬರೀರಿ. ಒಟ್ನಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು, ಮೇಲ್ಗಡೆಯಿಂದ ಆಡ್ ಮಾಡಿರುವಂತಹ Fe2O3 ಅಂದ್ರೆ ಓರ್, which will react with carbon monoxide to form carbon dioxide. Carbon monoxide ಜೊತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಐರನ್ ಆಗ್ತದೆ, ಐರನ್ ಫಾರ್ಮ್ ಆಯ್ತು. ದಿಸ್ ಇಸ್ ದ ಸೆಕೆಂಡ್ ಒನ್, ರಿಡಕ್ಷನ್ ಝೋನ್ ಅಂತ ಕರಿತೀವಿ. ಆಫ್ಟರ್ ದಿಸ್ ಮೂರನೇದು ನೋಡಿ, ಸ್ಲಾಗ್ ಫಾರ್ಮೇಶನ್.
ಸ್ಲಾಗ್ ಫಾರ್ಮೇಶನ್ ಅಂದ್ರೆ ಯಾವ್ದು? ಹಾಗಾದ್ರೆ ಸ್ಲಾಗ್ ಪ್ರೆಸೆಂಟ್ ಇರೋದು ಹೆಮಟೈಟ್ ಅಲ್ಲಿ ಅಂತಂದ್ರೆ SiO2. SiO2 is the gang which is present. Remember, SiO2 is the gang which is present. ನಾವಿಲ್ಲಿ ಲೈಮ್ಸ್ಟೋನ್ ಆಡ್ ಮಾಡಿದೀವಿ. ಲೈಮ್ಸ್ಟೋನ್ ಫಸ್ಟ್ ಸ್ಟೆಪ್ ಏನಾಗ್ತದೆ? ಇಟ್ ವಿಲ್ ಫಾರ್ಮ್ CaO. 1123 ಕೆಲ್ವಿನ್ ಹೀಟ್ ಮಾಡಿದಾಗ CaO ಆಯ್ತು. ಅದಾದ್ಮೇಲೆ CaO ರಿಯಾಕ್ಟ್ ವಿತ್, ಬಿಕಾಸ್ ಇಟ್ಸ್ ಅ ಬೇಸಿಕ್ ಫ್ಲಕ್ಸ್, reacts with acidic gang to form calcium silicate, which is slag. To form calcium silicate, which is slag. Slag is going to form. So idu slag formation. ಈ ರೀತಿ ಕ್ಯಾಲ್ಸಿಯಂ ಸಿಲಿಕೇಟ್ ಏನ್ ಸ್ಲಾಗ್ ಫಾರ್ಮ್ ಆಯ್ತಲ್ಲ, ಇಲ್ಲಿ ಸ್ಲಾಗ್ ಫಾರ್ಮ್ ಆಗಿರೋದು ಕೆಳಗಡೆ ಬಂದು ಇಲ್ಲಿ ಸೆಟ್ಲ್ ಆಗ್ತದ, ಇದರಿಂದ ಹೊರಗೆ ಹೋಗ್ಬಿಡ್ತದ, ಇದರಿಂದ ಹೊರಗೆ ಹೋಗ್ಬಿಡ್ತದ. ಓಕೆ, ಸ್ಲಾಗ್ ಫಾರ್ಮೇಶನ್. ಇನ್ನು ಐರನ್ ಏನು ಫಾರ್ಮ್ ಆಗಿತ್ತಲ್ಲ, ಝೋನ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಇದಕ್ಕೇನು ರಿಯಾಕ್ಷನ್ ಇಲ್ಲ. ಝೋನ್ ಆಫ್ ಫ್ಯೂಷನ್ ಅಂತಂದ್ರೆ ಇಲ್ಲಿ ಐರನ್ ಏನ್ ಫಾರ್ಮ್ ಆಗಿತ್ತಲ್ವಾ ಇನ್ ದ ರಿಡಕ್ಷನ್ ಝೋನ್ ಅಲ್ಲಿ, ಈ ಐರನ್ ಏನಾಗ್ತದೆ, ವಿಚ್ ವಿಲ್ ಪಾಸ್ ಥ್ರೂ ದ ಹಾಟ್ ಪಾರ್ಟ್ ಆಫ್ ದ ಬ್ಲಾಸ್ಟ್ ಫರ್ನೇಸ್ ಅಂಡ್ ಗೆಟ್ ಕಲೆಕ್ಟೆಡ್ ಹಿಯರ್. ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದು ಮೆಟಲ್. ಸೊ ಇಲ್ಲಿ ಬಂದು ಕಲೆಕ್ಟ್ ಆಗ್ತದೆ. ಹೀಗೆ ಕಲೆಕ್ಟ್ ಆಗ್ಬೇಕಾದ್ರೆ ದಿಸ್ ಕ್ಯಾನ್ ಮಿಕ್ಸ್ ವಿತ್ ಮೋಸ್ಟ್ ಆಫ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ಇಟ್. ಅಂದ್ರೆ ಮೀನಿಂಗ್ ಏನು, ಇದರೊಳಗೆ ಈ ಒಂದು ಝೋನ್ ಅಲ್ಲಿ ಮೇ ಬಿ ಕಾರ್ಬನ್ ಆಸ್ ಇಂಪ್ಯೂರಿಟಿ, ಸಿಲಿಕಾನ್ ಆಸ್ ಇಂಪ್ಯೂರಿಟಿ, ಅರ್ಸೆನಿಕ್ ಆಸ್ ಇಂಪ್ಯೂರಿಟಿ, ಮ್ಯಾಂಗನೀಸ್ ಆಸ್ ಪ್ರೆಸೆಂಟ್ ಆಸ್ ಇಂಪ್ಯೂರಿಟಿ, ಇವೆಲ್ಲ ಮಿಕ್ಸ್ ಆಗ್ತದೆ ಐರನ್ ಜೊತೆ. ಆ ಇಂಪ್ಯೂರ್ ಐರನ್ ಬಂದು ಕೆಳಗಡೆ ಸೆಟ್ಲ್ ಆಗ್ತದೆ. ಇಂಪ್ಯೂರ್ ಐರನ್ ಬಂದು ಕೆಳಗಡೆ ಸೆಟ್ಲ್ ಆಗ್ತದೆ. ಇದನ್ನ ನಾವು ಸ್ಪಾಂಜಿ ಐರನ್ ಅಂತ ಕರಿತೀವಿ. ಸ್ಪಾಂಜಿ ಅಂದ್ರೆ ಸ್ಮೂತ್ ಇರ್ತದೆ ಐರನ್ ಇದು, ಯಾಕಂದ್ರೆ ಜಾಸ್ತಿ ಟೆಂಪರೇಚರ್ ಹೀಟ್ ಮಾಡಿದ್ವಿ ಅಲ್ವಾ. ಸೊ ಸ್ಮೂತ್ ಇರ್ತದೆ. ದಟ್ ವಿಲ್ ಕಮ್ ಅಂಡ್ ಕಲೆಕ್ಟ್ ಹಿಯರ್. ದಟ್ ಇಸ್ ಅ ಮೋಲ್ಟನ್ ಐರನ್. ಓಕೆ, ಸೊ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯ್ತು. ಅದಾದ್ಮೇಲೆ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಯ್ತು. ಕಾರ್ಬನ್ ಮೊನಾಕ್ಸೈಡ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಐರನ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ರಿಡಕ್ಷನ್ ಆಯ್ತು. ಸೊ ಆಫ್ಟರ್ ದ ರಿಡಕ್ಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಐರನ್. So after the formation of iron, it will pass through the hot part of the blast furnace. While passing through this particular part, it will mix with the carbon, silicon, arsenic, manganese, etc. impurity, which will be collected at the bottom. That is called as molten iron or spongy iron. Then in the slag formation, calcium carbonate will be heated at 2123 Kelvin to form CaO plus CO2, and CaO react with SiO2 to form CaSiO3. That calcium silicate slag will come and collect at this particular place. So idishtu illi process aguvanthaddu. So extraction of iron. So this is called as extraction of iron. So idralli ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. 3 ಮಾರ್ಕ್ಸ್ ಗೆ ಯಾವುದನ್ನ ಕೇಳಬಹುದು ಅಂತಂದ್ರೆ ಇಲ್ಲೇನ್ ರಿಯಾಕ್ಷನ್ ಇದೆಯಲ್ಲ, ಸೊ ಇವೆರಡು ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವ್ದಾದ್ರು ಎರಡು ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಇಲ್ಲಿ ಎರಡು ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ. ಇದನ್ನ 3 ಮಾರ್ಕ್ಸ್ ಕೇಳಬಹುದು. ಅದ್ರ ಕ್ವಶನ್ ಹೇಗೆ ಕೇಳ್ತಾರೆ, ಸೊ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಇನ್ ಡಿಫರೆಂಟ್ ಝೋನ್ಸ್ ಆಫ್ ದ ಬ್ಲಾಸ್ಟ್ ಫರ್ನೇಸ್ ಅಂತ ಕೇಳಬಹುದು. ಸೊ ಇದು ಸ್ಲಾಗ್ ಫಾರ್ಮೇಶನ್ ಆಯ್ತು. ಹೌದಾ? ಅದಾದ್ಮೇಲೆ ಐರನ್ ವಿಲ್ ಮಿಕ್ಸ್ ವಿತ್ ದ ಇಂಪ್ಯೂರಿಟೀಸ್, ಕಲೆಕ್ಟ್, ದಟ್ ಈಸ್ ಕಾಲ್ಡ್ ಆಸ್ ಸ್ಪಾಂಜಿ ಐರನ್. ಅಂಡ್ ವೆರಿ ಇಂಪಾರ್ಟೆಂಟ್ ಇಸ್ ದಟ್ ಈ ಐರನ್ ಅನ್ನ ನಾವು ಒಂದು ಪಿಗ್ ಅನ್ನೋ ಒಂದು ಕಂಟೈನರ್ ದೊಳಗೆ ಸ್ಟೋರ್ ಮಾಡ್ತೀವಿ. ಇಲ್ಲಿ ಪಿಗ್ ಐರನ್ ಅಂತಂದ್ರೆ ಇಟ್ ಈಸ್ ನಾಟ್ ವಾಟ್ ವಿ ಥಿಂಕ್ ಪಿಗ್, ರಿಮೆಂಬರ್. ಸೊ ಬಟ್ ಇದರ ಮೀನಿಂಗ್ ಏನು ಅಂದ್ರೆ ಲ್ಯಾಟಿನ್ ವರ್ಡ್ ಅಲ್ಲಿ ಇಂತಹ ಕಂಟೈನರ್ಸ್ ಗೆ ಪಿಗ್ಸ್ ಅಂತ ಕರೀತಿದ್ರು. ಅದಕ್ಕಾಗಿ ಏನಂದ್ರು, ಈ ಒಂದು ಮೋಲ್ಟನ್ ಐರನ್ ವಿಚ್ ಈಸ್ ಕಲೆಕ್ಟೆಡ್ ಅಂಡ್ ಕೂಲ್ಡ್ ಇನ್ ದೀಸ್ ಕಂಟೈನರ್, ಇಟ್ ಈಸ್ ಕಾಲ್ಡ್ ಆಸ್ ಪಿಗ್ ಐರನ್. ರಿಮೆಂಬರ್, ಅದನ್ನ ನಾವು ಪಿಗ್ ಐರನ್ ಅಂತ ಕರೆದ್ವಿ. ಸೊ ನೋಡಿ, ಈ ಪಿಗ್ ಐರನ್ ಅಲ್ಲಿ ಏನಿರ್ತದ ಅಂತಂದ್ರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಕಾರ್ಬನ್ ಇರ್ತದೆ. ದಟ್ ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳಿ, 4% ಆಫ್ ಕಾರ್ಬನ್ ಇರ್ತದ. ಸೊ ಟ್ರೇಸಸ್ ಆಫ್ ಸಲ್ಫರ್, ಫಾಸ್ಫರಸ್, ಮ್ಯಾಂಗನೀಸ್ ಮೇ ಬಿ ಪ್ರೆಸೆಂಟ್. ರಿಮೆಂಬರ್ ದಟ್ 4% ಕಾರ್ಬನ್ ಇರ್ತದೆ. ಸೊ ಇದಕ್ಕೆ ನಾವು ಇಂಪ್ಯೂರ್ ಫಾರ್ಮ್ ಆಫ್ ದ ಕಾರ್ಬನ್ ಅಂತ ಕರಿತೀವಿ. ಇಂಪ್ಯೂರ್ ಫಾರ್ಮ್ ಆಫ್ ದ ಕಾರ್ಬನ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಪಿಗ್ ಐರನ್. ನೋಡಿ, ಸೊ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಕೂಲ್ಡ್ ಅಂಡ್ ಕಲೆಕ್ಟೆಡ್ ಇನ್ ದ ಕಂಟೈನರ್ ಲೈಕ್ ದಿಸ್. ಹೌದಾ? ಕಂಟೈನರ್ ಲೈಕ್ ದಿಸ್. ಇದನ್ನ ನಾವು ಪಿಗ್ ಐರನ್ ಅಂತ ಕರೆದ್ವಿ. ಪಿಗ್ ಐರನ್ ಅಂತ ಕರೆದ್ವಿ. ಈಗ ಏನ್ ಮಾಡ್ತೀವಿ, ಪಿಗ್ ಐರನ್ ಇಂದ ಇನ್ನೊಂದು ಪರ್ಸೆಂಟ್ ಇಂಪ್ಯೂರಿಟಿ ರಿಮೂವ್ ಮಾಡ್ತೀವಿ. ದಟ್ ವಿ ಕಾಲ್ ಇಟ್ ಆಸ್ ಕಾಸ್ಟ್ ಐರನ್. ಕಾಸ್ಟ್ ಐರನ್. ಅದನ್ನ ಮಾಡೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಸೊ ಪಿಗ್ ಐರನ್ ಅನ್ನ ತಗೊಂಡು ವಿ ಆರ್ ಗೋಯಿಂಗ್ ಟು ಹೀಟ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ಸ್ಕ್ರಾಪ್ ಐರನ್. ಸ್ಕ್ರಾಪ್ ಐರನ್ ಅಂತಂದ್ರೆ ಐರನ್ ಪೌಡರ್ ಜೊತೆ ಇದನ್ನ ಮಿಕ್ಸ್ ಮಾಡ್ತೀವಿ. ಸೊ ದಟ್ ಯು ವಿಲ್ ಗೆಟ್ 3% ಕಾರ್ಬನ್ ಇಂಪ್ಯೂರಿಟಿ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಕಾಸ್ಟ್ ಐರನ್. ಸೊ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಮೊದಲು ಪಿಗ್ ಐರನ್ ಇಸ್ ದ ಇಂಪ್ಯೂರ್ ಫಾರ್ಮ್, 4% ಇತ್ತು. ಅದರಲ್ಲಿ 1% ಕಾರ್ಬನ್ ಅನ್ನ ತೆಗಿತೀವಿ, 3% ಆಗ್ತದ. ವಿ ಕಾಲ್ ಇಟ್ ಆಸ್ ಅ ಕಾಸ್ಟ್ ಐರನ್. ಅಂಡ್ ದಿಸ್ ಈಸ್ ಹಾರ್ಡ್ ಅಂಡ್ ಬ್ರಿಟಲ್ ಇನ್ ನೇಚರ್. ಹಾರ್ಡ್ ಅಂಡ್ ಬ್ರಿಟಲ್. ಸೊ ಹಾರ್ಡ್ ಇರ್ತದ, ಮತ್ತೆ ಅದರ ಸ್ಟ್ರೆಂತ್ ಬಹಳ ಕಡಿಮೆ ಇರ್ತದೆ. ಅದಕ್ಕೆ ನಾವು ಬ್ರಿಟಲ್ ಅಂತ ಕರಿತೀವಿ. ಅಂದ್ರೆ ವಿ ಕ್ಯಾನ್ ಕಟ್ ದಟ್ ಐರನ್ ವೆರಿ ಈಸಿಲಿ. ಐರನ್ ರಾಡ್ಸ್. ಇದು 3%. ಅದಾದ್ಮೇಲೆ ವಿ ವಿಲ್ ಕನ್ವರ್ಟ್. ನೋಡಿ, ಇದು ಕಾಸ್ಟ್ ಐರನ್. ಓಕೆ, ಅದಾದ್ಮೇಲೆ ವಿ ಆರ್ ಗೋಯಿಂಗ್ ಟು ಫಾರ್ಮ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ದ ಐರನ್ ಕಾಲ್ಡ್ ಆಸ್ ರಾಟ್ ಐರನ್, where 0.2 to 2.5% carbon will be present. ಇವೆಲ್ಲ 1 ಮಾರ್ಕ್ಸ್ ಕೇಳುವಂಥದ್ದು.
4% carbon as impurity. What is the name of that iron? In cast iron, how many percentage of carbon will be present? Which is the purest form of the iron anta kelbodu. ನೆನ್ಪಿಟ್ಕೊಳ್ಳಿ, wrought iron is the purest form of the iron. ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ನೋಡಿ, ಇದು wrought iron. So ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, so we are going to take cast iron which is oxidized in presence of the furnace lined with hematite ore. Remember, like this reaction ನೋಡಿ, Fe2O3 lined one furnace ತಗೋತೀವಿ. ಫರ್ನೇಸ್ ಅಲ್ಲಿ ಮೊದಲಿಗೆ Fe2O3 ಆಡ್ ಮಾಡೋದನ್ನ ನಾವು ಲೈನಿಂಗ್ ಅಂತ ಕರಿತೀವಿ. ಇದೇನು ಈ ವಾಲ್ಸ್ ಗೆ ಇರಬೇಕು ಅಂತ ಏನಿಲ್ಲ, ಇಲ್ಲೂ ಕೂಡ ಆಡ್ ಮಾಡಬಹುದು. ಅಂದ್ರೆ ಈ Fe2O3 ಅನ್ನ ಕಾರ್ಬನ್ ಜೊತೆ ರಿಯಾಕ್ಟ್ ಆಗಿ Fe ಮತ್ತು ಕಾರ್ಬನ್ ಮೊನಾಕ್ಸೈಡ್ ಆಗೋ ಹಾಗೆ ನೋಡ್ಕೋತೀವಿ. ಬಿಕಾಸ್ ಜಸ್ಟ್ ಇಮ್ಯಾಜಿನ್, ಅವರ್ ಇಂಪ್ಯೂರ್ ಐರನ್ ಈಸ್ ಹ್ಯಾವಿಂಗ್ 98% ಐರನ್ ಅಂಡ್ 2% ಕಾರ್ಬನ್ ಆಸ್ ಇಂಪ್ಯೂರಿಟಿ. ಸಾರಿ, ಇಲ್ಲಿ 3% ಅಂತ ತಗೊಳ್ಳೋಣ. 3% 97%. ಈ 3% ಏನ್ ಮಾಡಬೇಕು, 2.5 to 0.2% ಕಡಿಮೆ ಮಾಡಬೇಕು ಅಂದ್ರೆ ವಿಲ್ ಹೀಟ್ ದಿಸ್ ವಿತ್ ದ ಹೆಮಟೈಟ್ ಓರ್ ಇಟ್ ಸೆಲ್ಫ್. ಈಗ ನೋಡಿ, ಬೇರೆ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಏನಾಗ್ತಿತ್ತು, ಬಿಕಾಸ್ ಬೇರೆ ಆಕ್ಸಿಡೈಸಿಂಗ್ ಏಜೆಂಟ್ ಐರನ್ ಅನ್ನು ಕೂಡ ಆಕ್ಸಿಡೈಸ್ ಮಾಡ್ತಿತ್ತು. ಐರನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಪ್ಯೂರ್ ಫಾರ್ 97% ಐರನ್, ದಿಸ್ ಆಲ್ಸೋ ಇಟ್ ಕುಡ್ ಆಕ್ಸಿಡೈಸ್ ಟು ಫಾರ್ಮ್ Fe2O3 ಬ್ಯಾಕ್. ಯಾವಾಗ, ಇಫ್ ವಿ ಯೂಸ್ ಸಮ್ ಅದರ್ ರೆಡ್ಯೂಸಿಂಗ್ ಏಜೆಂಟ್. ಅದಕ್ಕಾಗಿ ನಾವು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ಐರನ್ ಆಕ್ಸೈಡ್ ಅಂದ್ರೆ ಹೆಮಟೈಟ್ ಇಟ್ ಸೆಲ್ಫ್ ಇಸ್ ಟೇಕನ್ ಆಸ್ lining, nothing but the oxidizing agent, so that hematite oxidizes carbon to form carbon monoxide. In that way this particular carbon become pure form. Remember, idu ಒಂದು carbon become pure form ಆಗಬೇಕು ಅಂತ ಅಂದ್ರೆ ಆ ಒಂದು ಐರನ್ ಅನ್ನ reacted with, remember, so hematite ore ಅನ್ನೋದನ್ನ ನೆನಪಿಡಿ. So this completes extraction of iron. So ಇದ್ರೊಳಗೆ ಇಂಪಾರ್ಟೆಂಟ್ ಅಂತಂದ್ರೆ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ದ ಬ್ಲಾಸ್ಟ್ ಫರ್ನೇಸ್, ಡಿಫರೆಂಟ್ ಟೈಪ್ಸ್ ಆಫ್ ಐರನ್ ಅಂಡ್ ಲೈಮ್ ಸ್ಟೋನ್ ಯಾಕೆ ಆಡ್ ಮಾಡ್ತೀವಿ, ಕೋಕ್ ಯಾಕೆ ಆಡ್ ಮಾಡ್ತೀವಿ, ಇಂಥ ಒಂದಷ್ಟು ಕ್ವಶನ್ಸ್ ಗಳನ್ನ ಇಲ್ಲಿ ಕೇಳಬಹುದು. ನೆಕ್ಸ್ಟ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಫ್ರಮ್ ಕಾಪರ್ ಪೈರೈಟ್. ಇಟ್ ಈಸ್ ಆಸ್ಕ್ಡ್ ಒನ್ಸ್ ಫಾರ್ 3 mark and 1 or 2 times for 1 mark. ಅದರಲ್ಲೂ 1 mark ಏನು ಅಂತಂದ್ರೆ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಕಾಪರ್ ಮ್ಯಾಟ್ ಅಂತ ಬರ್ತದೆ ನಮಗೆ, ಅದನ್ನೊಂದು ಕೇಳಿದ್ರಿ ಇಲ್ಲಿ. ಓಕೆ, ಫಸ್ಟ್ ನೋಡೋಣಂತೆ. ಕಾಪರ್ ಎಕ್ಸ್ಟ್ರಾಕ್ಷನ್ ಫ್ರಮ್ ಕಾಪರ್ ಪೈರೈಟ್ ಅಂದ್ರೆ ಫಾರ್ಮುಲಾ ಇಸ್ CuFeS2. CuFeS2 ಅಂತ ಅಂದ ತಕ್ಷಣ ಇದು ಸಲ್ಫೈಡ್ ಓರ್ ಹೌದಾ? ಸಲ್ಫೈಡ್ ಓರ್ ಅಂದ ತಕ್ಷಣ ನಮಗೆ ನೆನಪಾಗಬೇಕು, ಫಸ್ಟ್ ಕಾನ್ಸಂಟ್ರೇಷನ್ ಮೆಥಡ್ ಈಸ್ ಫ್ಲೋಟೇಷನ್ ಮೆಥಡ್, ಎರಡನೇದು ರೋಸ್ಟಿಂಗ್ ಮೆಥಡ್. ಹೌದಾ, ರೋಸ್ಟಿಂಗ್ ಮೆಥಡ್. ಇವೆರಡು ಪಟ್ನ ಬರ್ಬಿಡೋದು ನೋಡಿ. ಇಟ್ ಈಸ್ ಜನರಲಿ ಎಕ್ಸ್ಟ್ರಾಕ್ಷನ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಕಾನ್ಸಂಟ್ರೇಷನ್, ಈಸ್ ಫ್ಲೋಟೇಷನ್ ಮೆಥಡ್. ಹೌದಾ, ಸಲ್ಫೈಡ್ ಓರ್ ಇದೆ. ಅದಾದ್ಮೇಲೆ ರೋಸ್ಟಿಂಗ್ ಅಲ್ಲಿ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಮಾಯಿಶ್ಚರ್ ಅನ್ನ ರಿಮೂವ್ ಮಾಡೋದಕ್ಕೆ ಮಾಡಬಹುದು, ಅಥವಾ ಸಲ್ಫರ್ ಏನಿದೆಯಲ್ಲ ಅದನ್ನ ಸಲ್ಫರ್ ಡೈಆಕ್ಸೈಡ್ ಕನ್ವರ್ಟ್ ಮಾಡೋದಕ್ಕೆ ಮಾಡಬಹುದು. ಲೈಕ್ ದಟ್ ಎಕ್ಸ್ಪೆಲ್ ವಾಲಟೈಲ್ ಆಕ್ಸೈಡ್ಸ್ ಆಫ್ ಸಲ್ಫರ್, ಅರ್ಸೆನಿಕ್, ಫಾಸ್ಫರಸ್ ಅದನ್ನ ರಿಮೂವ್ ಮಾಡೋದಕ್ಕೆ ಮಾಡಬಹುದು. ಹೌದಾ, ಸೊ ನೋಡಿ S+O2 SO2 AS+O2 ASO2, ಲೈಕ್ ದಿಸ್ ಇಟ್ ವಿಲ್ ಕನ್ವರ್ಟೆಡ್ ವೆರಿ ಈಸಿಲಿ, ರೈಟ್. ಅದಾದ್ಮೇಲೆ ಕನ್ವರ್ಟಿಂಗ್ ಕಾಪರ್ ಪೈರೈಟ್ ಇಂಟು ಫೆರಸ್ ಸಲ್ಫೈಡ್ ಅಂಡ್ ಕ್ಯುಪ್ರಸ್ ಸಲ್ಫೈಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ರಿಯಾಕ್ಷನ್ ಬರೆಯೋಣಂತೆ. CuFeS2 ಫಸ್ಟ್ ಸ್ಟೆಪ್ ಅಲ್ಲಿ ಏನಾಗ್ತದೆ ಅಂದ್ರೆ Cu2S FeS SO2 ಆಗ್ತದೆ. ಬಹಳ ಸಿಂಪಲ್ ನೋಡಿ. CuFeS2 give rise to Cu2S FeS SO2 when it react with oxygen. Sulfur dioxide remove ಆಯ್ತು. ಹೌದಾ? So after this method where sulfur dioxide is removed, so sulfides of copper and iron are partially, very important word ಇದು, partially oxidized to FeO. FeS ಇರೋದು FeO ಆಗ್ತದೆ, Cu2S ಇರೋದು Cu2 ಆಗ್ತದೆ. ಅಂದ್ರೆ at the end of this reaction FeO Cu2 it must be present. ಇದರ ಜೊತೆಗೆ ಒಂದಷ್ಟು unreacted ಏನಿದೆಯಲ್ಲ, unreacted Cu2S plus FeS also present. Remember, Cu2S and FeS is also present. ಇವನ್ನೆಲ್ಲ ಏನ್ ಮಾಡ್ತೀವಿ ಈಗ ನೆಕ್ಸ್ಟ್ ಸ್ಮೆಲ್ಟಿಂಗ್ ಗೆ ತಗೊಂಡು ಹೋಗ್ತೀವಿ. ಥರ್ಡ್ ಸ್ಟೆಪ್ ಸ್ಮೆಲ್ಟಿಂಗ್. ಸೊ ಸ್ಮೆಲ್ಟಿಂಗ್ ಅಲ್ಲಿ ಏನ್ ಮಾಡ್ತೀವಿ, when the mixture of roasted ore, powdered coke and sand will be mixed. ಕರೆಕ್ಟಾ ನೋಡಿ, roasted ore, powdered coke and sand. Sand is used as a flux, nothing but SiO2 used as a flux. ಇದು ಯಾವ ಫ್ಲಕ್ಸ್ ಇದು? acidic flux. ಯಾಕಂದ್ರೆ gang present in the copper is FeO. FeO is a metal. ಹೌದಾ, ಅದಕ್ಕಾಗಿ ಇದು ಬೇಸಿಕ್ gang. ಈ ಬೇಸಿಕ್ gang ಗೆ SiO2 is the best acidic flux. When these mixtures are put into the blast furnace, ಇಲ್ಲಿ ಸ್ಮಾಲ್ ಒಂದು ಬ್ಲಾಸ್ಟ್ ಫರ್ನೇಸ್ ತಗೋತೀವಿ. ಬ್ಲಾಸ್ಟ್ ಫರ್ನೇಸ್ ಅಲ್ಲಿ ಆಡ್ ಮಾಡಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಏರ್, ರಿಮೆಂಬರ್ ಫಾಲೋವಿಂಗ್ ರಿಯಾಕ್ಷನ್ ಟೇಕ್ ಪ್ಲೇಸ್. ನೋಡಿ,
ಇವೆಲ್ಲ ಸೇಮ್ ಮೆಥಡ್, ಸೇಮ್ ಸ್ಟೆಪ್ ಇದೆ ಇಲ್ಲಿ, ಹೌದಾ? ಸೊ ಸೇಮ್ ಫರ್ನೆಸ್ ತಗೋತೀವಿ, ಇದನ್ನ ತಗೊಂಡು ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದೀಸ್ ರಿಯಾಕ್ಷನ್. ನೋಡಿ, ಸಿನ್ಸ್ ಐರನ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್, ಏನಾಗ್ತದೆ? ಅನ್ರಿಯಾಕ್ಟೆಡ್ FeS ಏನಿದೆಯಲ್ಲ ಅದು ಆಕ್ಸಿಡೈಸ್ ಟು FeO ಆಗ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅನ್ರಿಯಾಕ್ಟೆಡ್ FeS converted into FeO. This FeO react with SiO2 to form FeSiO3 slag. One marking important to. One marking important to remember. They can ask what is the role of FeO present as basic gang. What is the role of SiO2 in the copper extraction? Present as acidic flux. Write the formula of the slag formed in the copper extraction. FeSiO3 ಇವೆಲ್ಲ 1 mark question. Remember, 1 mark question ಅನ್ನ ಕೇಳಬಹುದು. ಸೊ ಮೊದಲು FeS give rise to FeO, FeO give rise to FeSiO3. ಇದಾದ್ಮೇಲೆ ನೋಡಿ, cuprous oxide ಏನಿತ್ತಲ್ಲ, cuprous sulfide. Cuprous sulfide reacts with oxygen which is passed in the this blast furnace to form CO2O. CO2O form ಆಗ್ತದೆ. Remember, CO2O form ಆಗ್ತದೆ. ಬಟ್ ಏನಾಗ್ತದೆ? ಈ CO2O react with some unreacted FeS to form CO2S. ಕರೆಕ್ಟ್ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು CO2S ಇತ್ತು, CO2O ಆಗ್ಬಿಡ್ತದೆ. ಬಟ್ CO2O ಜೊತೆಗೆ ಮೋರ್ ರಿಯಾಕ್ಟಿವ್ FeS ರಿಯಾಕ್ಟ್ ಆಗ್ತದೆ. ರಿಮೆಂಬರ್, ಐರನ್ ಇಸ್ ಮೋರ್ ರಿಯಾಕ್ಟಿವ್ ದನ್ ಕಾಪರ್. ಅದಕ್ಕೆ CO2S ಪ್ಲಸ್ FeO ಫಾರ್ಮ್ ಆಯ್ತು. ನೋಡಿ, CO2S ಪ್ಲಸ್ FeO ಇದರಲ್ಲಿ ಫಾರ್ಮ್ ಆಯ್ತು. ಸೊ ರಿಮೆಂಬರ್ ದಟ್. ಸೊ CO2S ಫಾರ್ಮ್ ಆದ್ಮೇಲೆ, CO2S ಫಾರ್ಮ್ ಆದ್ಮೇಲೆ ಎಟ್ ದಿಸ್ ಟೆಂಪರೇಚರ್ ರಿಮೆಂಬರ್ ದ ಎಂಟೈರ್ ಮಾಸ್ ಮೆಲ್ಟ್ ಆಗ್ತದೆ. ಇವೆಲ್ಲ ಮಾಸ್ ಏನಿದೆಯಲ್ಲ ಮೆಲ್ಟ್ ಆಗ್ತದೆ and forms 2 layers. One is molten slag, another one is lower layer consists of not a copper. ಗೊತ್ತಿರಲಿ, it is not a pure copper. ಯಾಕಂದ್ರೆ ಇನ್ನೂ ನಮ್ದು ಎಕ್ಸ್ಟ್ರಾಕ್ಷನ್ ಮುಗಿದಿಲ್ಲ. ಐರನ್ ಅಲ್ಲಿ ಏನಾಗಿತ್ತು, ಈ ಸ್ಟೆಪ್ ಒಳಗೆ ಐರನ್ ಸಿಕ್ಬಿಟ್ಟಿತ್ತು. ಬಟ್ ಕಾಪರ್ ಇಸ್ ವಾಟ್ ಸಮೋಟ್ ಕಾಂಪ್ಲೆಕ್ಸ್. ಸೊ ಏನಾಗ್ತದ, ಲೋವರ್ ಲೇಯರ್ ಕನ್ಸಿಸ್ಟಿಂಗ್ ಆಫ್ ಮೋಲ್ಟನ್ ಕಾಪರ್ ಮ್ಯಾಟ್. ಈ ಕಾಪರ್ ಮ್ಯಾಟ್ ಕಂಪೋಸಿಷನ್ ಏನು ಅಂತಂದ್ರೆ Cu2S and FeS important. Cu2S plus FeS is known as copper matte. Remember, copper matte, very important. The matte consists of mainly Cu2S and traces of unchanged FeS. Remember, okay? So Cu2S FeS copper matte agi ಉಳಿತು. ಈಗ just imagine, ನಮ್ಮ ಹತ್ರ ಫೈನಲಿ ಉಳಿದಿರೋದೇನಿದು, ಓನ್ಲಿ ದಿಸ್ ಪಾರ್ಟ್. ಈಗ ಇಡೀ ಸ್ಟೆಪ್ ಅಲ್ಲಿ, ಹೌದಾ? ಮೊದಲೇನ್ ಮಾಡಿದ್ವಿ, ರೋಸ್ಟ್ ಫ್ರೋತ್ ಫ್ಲೋಟೇಶನ್ ಮಾಡಿದ್ವಿ. ಫ್ರೋತ್ ಫ್ಲೋಟೇಶನ್ ಆದ್ಮೇಲೆ ರೋಸ್ಟಿಂಗ್ ವಿ ಹ್ಯಾವ್ ಡನ್. In case of the roasting, remember, partial oxidation take place, so that next step ಅಲ್ಲಿ Cu2S forming CO2O. CO2O further will react with FeS forming CO2S. ಇಷ್ಟೆಲ್ಲ ಆದ್ಮೇಲೆ ರಿಮೆಂಬರ್, ನಮ್ಮ ಹತ್ರ ಈಗ ಉಳಿದಿದ್ದು, ಕೆಳಗಡೆ ಸೆಟ್ಲ್ ಆಗಿದ್ದು Cu2S and FeS. This was called as copper matte. Remember, copper matte ಅಂತ ಕರೆದ್ವಿ. ಈಗ ಈ ಒಂದು ಕಾಪರ್ ಮ್ಯಾಟ್, ರಿಮೆಂಬರ್, ಈ ಒಂದು ಕಾಪರ್ ಮ್ಯಾಟ್ ಏನಿದೆಯಲ್ಲ, ಇದನ್ನ ನಾವು ಮುಂದೆ ಮತ್ತೊಂದು ಫರ್ನೇಸ್ ಅಲ್ಲಿ ಹಾಕ್ತಿವಿ. ದಟ್ ಈಸ್ ಕಾಲ್ಡ್ ಆಸ್ ಬೆಸ್ಮರ್ ಕನ್ವರ್ಟರ್. ರಿಮೆಂಬರ್, ಬೆಸ್ಮರ್ ಕನ್ವರ್ಟರ್, ದಟ್ ಈಸ್ ಜಸ್ಟ್ ಲೈಕ್ ದಿಸ್. ನೋಡಿ, ಇದು ಬೆಸ್ಮರ್ ಕನ್ವರ್ಟರ್. ಇದರಲ್ಲಿ ನಾವು ಮ್ಯಾಟ್ ಅನ್ನ ಆಡ್ ಮಾಡ್ತೀವಿ. ಮ್ಯಾಟ್ ಅನ್ನ ಅಂದ್ರೆ ನಥಿಂಗ್ ಬಟ್ ಕಾಪರ್ ಮ್ಯಾಟ್ ಅನ್ನ ಆಡ್ ಮಾಡ್ತೀವಿ. ಇಲ್ಲಿಂದ ನಮಗೊಂದ್ಸಲ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರು. ಕ್ವಶನ್ ಹೇಗಿತ್ತು? ಎಕ್ಸ್ಪ್ಲೈನ್ ದ ಪ್ರಿಪರೇಷನ್, ಎಕ್ಸ್ಪ್ಲೈನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಫ್ರಮ್ ಕಾಪರ್ ಮ್ಯಾಟ್ ಅಂತ ಇತ್ತು. ಇಲ್ಲಿ ತನಕ ಬರೆಯೋ ಅವಶ್ಯಕತೆ ಇಲ್ಲ, ಇಲ್ಲಿಂದ ಬರಿಬೇಕಿಲ್ಲ. ಡೈಗ್ರಾಮ್ ಅನ್ನು ಡ್ರಾ ಮಾಡುವಂತ ಅವಶ್ಯಕತೆ ಇಲ್ಲ, ಬಿಟ್ಬಿಡಿ. ಡೈಗ್ರಾಮ್ ಅವಶ್ಯಕತೆ ಇಲ್ಲ. ಓಕೆ, ಇಷ್ಟ ನೆನ್ಪಿಟ್ಕೊಳ್ಳಿ. ಮ್ಯಾಟ್ ವಿಚ್ ಈಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಸ್ಮೆಲ್ಟಿಂಗ್ ಇಸ್ ಟ್ರಾನ್ಸ್ಫರ್ ಟು ಅ ಬೆಸ್ಮರ್ ಕನ್ವರ್ಟರ್. ಬೆಸ್ಮರ್ ಕನ್ವರ್ಟರ್ ಗೆ ಆಡ್ ಮಾಡಿದ್ವಿ. ಕನ್ವರ್ಟರ್ ಗೆ ಆಡ್ ಮಾಡಿ ಇಲ್ಲಿಂದ ನಾವು ಆಕ್ಸಿಜನ್ ಪಾಸ್ ಮಾಡಿದ್ವಿ. ಬೆಸ್ಮರ್ ಕನ್ವರ್ಟರ್ ಹೇಗಿದೆ ಅಂತಂದ್ರೆ, ದಿಸ್ ಈಸ್ ಸಿಲಿಕಾ ಲೈನ್ಡ್ ಕನ್ವರ್ಟರ್. ರಿಮೆಂಬರ್, ಸಿಲಿಕಾ ಲೈನ್ಡ್ ಕನ್ವರ್ಟರ್. ಸಿಲಿಕಾ ಲೈನ್ಡ್ ಕನ್ವರ್ಟರ್ ಅಂದ್ರೇನು? ಸೊ ಇಲ್ಲಿ ಇನ್ನರ್ ವಾಲ್ಸ್ ಏನಿದೆಯಲ್ಲ, ಇದರಲ್ಲಿ ಸಿಲಿಕಾವನ್ನ ನಾವು ಆಡ್ ಮಾಡಿದೀವಿ. ಇಷ್ಟೇ. ಇಲ್ಲೇನು ಇನ್ನರ್ ವಾಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಿಲಿಕಾವನ್ನ ನಾವು ಆಡ್ ಮಾಡಿದೀವಿ. ರಿಮೆಂಬರ್ ದಟ್. ಇಲ್ಲಿ ಸಿಲಿಕಾ ಆಕ್ಟ್ ಆಸ್ ಒನ್ಸ್ ಅಗೇನ್ ಫ್ಲಕ್ಸ್. ಯಾಕಂದ್ರೆ ಇದ್ರೊಳಗೆ ಮತ್ತೆ FeO ಫಾರ್ಮ್ ಆಗ್ತದೆ, ಅದಕ್ಕಾಗಿ ದಟ್ ಈಸ್ ಗ್ಯಾಂಗ್. ಹೌದಾ? ಈಗ ನೆಕ್ಸ್ಟ್ ರಿಯಾಕ್ಷನ್ ನೋಡಿ. ಸೊ ದ ರಿಯಾಕ್ಷನ್ ಬೆಸ್ಮರ್ ಕನ್ವರ್ಟರ್ ಇಸ್ ದ ಪಿಯರ್ ಹಣ್ಣು ನೋಡಿದಿರಾ? ಪಿಯರ್ ಶೇಪ್ಡ್ ಸ್ಟೀಲ್ ಟ್ಯಾಂಕ್ ಲೈನ್ಡ್ ವಿತ್ ಸಿಲಿಕಾ. A blast of hot air is mixed with silica blown into the mat through tires. Mat ಅಂತ ಆಗ್ಬೇಕಿದು, mat through tires. Remember, air pipes. ಈಗ following reaction take place. First ಏನಾಗ್ತದ, ferrous sulfide give rise to ferrous oxide, ferrous oxide give rise to FeSiO3. ಮತ್ತೆ ಹಿಂದಿನ ರಿಯಾಕ್ಷನ್ ಬರ್ತೀವಲ್ಲ, ಅದನ್ನ ಬರೆಯೋದು. FeS plus O2 FeO, FeO plus SiO2 FeSiO3. ಅಂದ್ರೆ ಈ ಕಾಪರ್ ಮ್ಯಾಟ್ ಅಲ್ಲಿ ನಮಗೆ Cu2S plus FeS ಇತ್ತಲ್ಲ, ಅದರಲ್ಲಿ FeS ರಿಮೂವ್ ಆಯ್ತು.
ವೆರಿ ಇಂಪಾರ್ಟೆಂಟ್. FeS ರಿಮೂವ್ ಆಯ್ತು. ಇದಾದ್ಮೇಲೆ ನಮ್ಮ ಹತ್ರ ಉಳಿದಿದ್ದೇನೀಗ SO2 ಹೌದಾ. ಇದಾದ್ಮೇಲೆ ನಮ್ಮ ಹತ್ರ ಉಳಿದಿದ್ದು Cu2S. ಸೊ ಆ Cu2S ಅನ್ನ ಏನ್ ಮಾಡ್ತೀವಿ ಕರೆಕ್ಟ್ ನೋಡಿ. Cu2S ಅನ್ನ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕ್ಯುಪ್ರಸ್ ಸಲ್ಫೈಡ್ ಇಸ್ ಪಾರ್ಷಿಯಲಿ ಆಕ್ಸಿಡೈಸ್ ಟು ಕ್ಯುಪ್ರಸ್ ಆಕ್ಸೈಡ್. ಒನ್ಸ್ ಅಗೇನ್ ಕ್ಯುಪ್ರಸ್ ಸಲ್ಫೈಡ್ ಏನಿದೆಯಲ್ಲ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಕ್ಯುಪ್ರಸ್ ಆಕ್ಸೈಡ್ ಆಗ್ತದೆ. ಈ ಕ್ಯುಪ್ರಸ್ ಆಕ್ಸೈಡ್ ಏನಿದೆಯಲ್ಲ ರಿಯಾಕ್ಟ್ ವಿತ್ ಅನ್ರಿಯಾಕ್ಟೆಡ್ FeS, unreacted FeS to form copper plus SO2. Copper plus SO2. ಇಲ್ಲಿ ನಮಗೆ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಆಯ್ತು. ಈ ಕಾಪರ್ ಏನಿದೆಯಲ್ಲ 98% ಪ್ಯೂರ್ ಕಾಪರ್ ಅಂತ ಕರಿತೀವಿ ನಾವು. ರಿಮೆಂಬರ್, the molten copper is poured off and is allowed to cool. During cooling, sulfur dioxide gas escape out from the molten metal, causing blisters on the surface of the metal. ಒಂದ್ ರೀತಿ ಬ್ಲಿಸ್ಟರ್ ಅಪಿಯರೆನ್ಸ್ ಆಗ್ತದೆ. ಬ್ಲಿಸ್ಟರ್ ಅಪಿಯರೆನ್ಸ್ ಅಂತಂದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಬ್ಲಿಸ್ಟರ್ ಅಪಿಯರೆನ್ಸ್ ಅಂತಂದ್ರೆ ಈಗ ನಮ್ಮ ಸ್ಕಿನ್ ಏನಾದ್ರೂ ಬರ್ನ್ ಆದ್ರೆ ಏನು ನಮಗೆ ಕಾಣಿಸ್ತದಲ್ಲ ಅದನ್ನ ಬ್ಲಿಸ್ಟರ್ ಅಂದ್ರೆ ಗುಳ್ಳೆ 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 ಕಾಣಿಸ್ತದ. ಸೊ ಪೋರ್ಸ್ ಕಾಣಿಸ್ದಂಗ ಆಗ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಬ್ಲಿಸ್ಟರ್ ಅಪಿಯರೆನ್ಸ್. ದಟ್ ಈಸ್ ಕಾಲ್ಡ್ ಆಸ್ ಬ್ಲಿಸ್ಟರ್ ಕಾಪರ್. ಇದಿಷ್ಟ್ರೊಳಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ದಿಸ್ ರಿಡಕ್ಷನ್ ಏನಿದೆಯಲ್ಲ, ದಿಸ್ ರಿಡಕ್ಷನ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ರಿಡಕ್ಷನ್ ಪ್ರೊಸೆಸ್ or auto reduction process. ಯಾಕೆ ಅಂತ ಅಂದ್ರೆ here in this step we have not added any reducing agent. ಹೌದಾ. ಎಲ್ಲಿಂದ ನಾವು ಕಾಪರ್ ಮ್ಯಾಟ್ ಅನ್ನು ನಾವು ಬೆಸ್ಮರ್ ಕನ್ವರ್ಟರ್ ಗೆ ಆಡ್ ಮಾಡಿದಾಗ we have never used any reducing agent. ಆದ್ರೂ ಕೂಡ ನಿಮಗೆ ಕಾಪರ್ ಬಂತು ಅಂದ್ರೆ ಹೇಗೆ ಬಂತು? because Cu2S acting as a reducing agent. Remember, which is reducing Cu2O to copper. Very important. ಇದಕ್ಕೆ ನಾವು ಅದನ್ನ ಸೆಲ್ಫ್ ರಿಡಕ್ಷನ್ ಅಂತ ಕರಿತೀವಿ. ಸೊ ಈ ಸೆಲ್ಫ್ ರಿಡಕ್ಷನ್ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಜನರಲಿ ನಾವು ಕಾಪರ್ ಅಥವಾ ಮರ್ಕ್ಯೂರಿಯನ್ನ ಈ ಒಂದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಸೆಲ್ಫ್ ರಿಡಕ್ಷನ್ ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಆಟೋ ರಿಡಕ್ಷನ್ ಆರ್ ಸೆಲ್ಫ್ ರಿಡಕ್ಷನ್ ಅಂತ ಕರಿತೀವಿ. ರಿಮೆಂಬರ್, ಆಟೋ ರಿಡಕ್ಷನ್ ಸೆಲ್ಫ್ ರಿಡಕ್ಷನ್. ಸೊ ವೆರಿ ಇಂಪಾರ್ಟೆಂಟ್. Cu2S ರೋಲ್ ಅಂತ ಕೇಳಬಹುದು. ಇದು ಮೇನ್ ರಿಯಾಕ್ಷನ್. ಇದು ಮೇನ್ ರಿಯಾಕ್ಷನ್ ಇಂದ ಬೆಸ್ಮರ್ ಕನ್ವರ್ಟರ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿದ್ದಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. Okay, so Cu2S plus 2Cu2 give rise to 6Cu plus SO2 ನೆನ್ಪಿಟ್ಕೊಳ್ಳಿ. This is reducing agent. ಯಾವುದು? Cu2S act as reducing agent and the overall reaction is called as self reduction or auto reduction process. Right? So 98% pure ಇರ್ತದೆ blister copper ಅನ್ನೋದು. Remember, and purified further by electrolytic method. ಅದನ್ನ ನಾವು purification ಅಲ್ಲಿ ಡಿಸ್ಕಸ್ ಮಾಡೋಣಂತೆ. That is purified by electrolytic method. So this is what we called as self-reduction process for the extraction of copper from copper pyrite ore. ಇದನ್ನು ಕೂಡ ಆಸ್ ಅ ಹೋಲ್ ಕೇಳಿಲ್ಲ. ಲಾಸ್ಟ್ ನಾ ಏನ್ ಹೇಳಿದ್ನಲ್ಲ ಬೆಸ್ಮರ್ ಕನ್ವರ್ಟರ್ ಇಂದ ಕೇಳಿದ್ದಿದೆ. 4 ರಿಯಾಕ್ಷನ್ ಬರ್ತದೆ. Cu2S give rise to Cu2O, ಸಾರಿ FeS give rise to FeO, FeO give rise to FeSiO3. ಹಿಂದೆ ಡಿಸ್ಕಸ್ ಮಾಡಿದ್ವಲ್ಲ ಇವೆರಡು ರಿಯಾಕ್ಷನ್. ನೀವು 3 ಮಾರ್ಕ್ಸ್ ಕೇಳಿದಾಗ ಇಲ್ಲಿಂದ ಬರೆದ್ರೆ ಸಾಕು. ಇವೆರಡು ರಿಯಾಕ್ಷನ್, ಅದಾದ್ಮೇಲೆ ಇವೆರಡು ರಿಯಾಕ್ಷನ್. ರೈಟ್. ಸೊ ಇವೆರಡು ರಿಯಾಕ್ಷನ್ ಸ್ವಲ್ಪ ಎಕ್ಸ್ಪ್ಲನೇಷನ್, ಇಷ್ಟು ಸಾಕು. ಯಾವುದೇ ಡೈಗ್ರಾಮ್ ಹಾಕುವಂತ ಅವಶ್ಯಕತೆ ಇಲ್ಲ. ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿ. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್. ಬಟ್ ಇದರಲ್ಲಿ ಇನ್ನೊಂದು ಸ್ಮಾಲ್ ಎಡಿಷನ್ ಇದೆ. ಓಕೆ, ಈ ಕೇಸ್ ಒಳಗೆ there are one small part is given in the textbook as copper from low grade ores and scraps. Just imagine, ನಮ್ಮ ಹತ್ರ ಒಂದಷ್ಟು ಲೋ ಗ್ರೇಡ್ ಕಾಪರ್ ಇದೆ. ಲೋ ಗ್ರೇಡ್ ಅಂದ್ರೆ ಮೀನಿಂಗ್ ಏನು? ಹ್ಯಾವಿಂಗ್ ದ ಓರ್ಸ್ ಹ್ಯಾವಿಂಗ್ ಲೆಸ್ ಪರ್ಸೆಂಟೇಜ್ ಆಫ್ ಕಾಪರ್. ಇದು ನಾವು ಲೋ ಗ್ರೇಡ್ ಓರ್ಸ್ ಅಂತ ಕರಿತೀವಿ. ಅಥವಾ ಒಂದಷ್ಟು ಕಾಪರ್ ಸ್ಕ್ರಾಪ್ಸ್ ಇದೆ, ಅಂದ್ರೆ ಕಾಪರ್ ಅನ್ವಾಂಟೆಡ್ ಕಾಪರ್ ಓರ್ಸ್ ಇದೆ, ಅಂದ್ರೆ ಕಾಪರ್ ಪೌಡರ್ಸ್ ಇದೆ, ಅಥವಾ ಒಂದಷ್ಟು ವೇಸ್ಟ್ ಆದಂತ ಒಂದಷ್ಟು ಕಾಪರ್ ಇದೆ. ಅದರಿಂದ ನಾವು ಕಾಪರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ the process is called as leaching once again. ಅದಕ್ಕೆ ನಾವು ಇದನ್ನ ಹೈಡ್ರೋಮೆಟಲರ್ಜಿ ಅಂತ ಕರಿತೀವಿ. ಅದಕ್ಕೆ ಏನ್ ಮಾಡ್ತೀವಿ? ಬೈ ಯೂಸಿಂಗ್ ಆಸಿಡ್ ಆರ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತೀವಿ. ಬೈ ಯೂಸಿಂಗ್ ಆಸಿಡ್ ಆರ್ ಬ್ಯಾಕ್ಟೀರಿಯಾ ಅಂತಂದ್ರೆ ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ರೆ ನ್ಯಾಚುರಲ್ ಪ್ರೊಸೆಸ್ ಅದು. ಇಟ್ ಟೇಕ್ಸ್ ವೆರಿ ಲಾಂಗ್ ಟೈಮ್ ಬಿಕಾಸ್ ಬ್ಯಾಕ್ಟೀರಿಯಾ ಆಲ್ಸೋ ಕ್ಯಾನ್ ರಿಡ್ಯೂಸ್. ರಿಮೆಂಬರ್, ಅದ್ರ ಬದಲು ನಾವು ಆಸಿಡ್ ಅನ್ನ ಯೂಸ್ ಮಾಡಬಹುದು. ಓಕೆ, ಆರ್ ದ ಸೊಲ್ಯೂಷನ್ ಕಂಟೈನಿಂಗ್ Cu2 ಪ್ಲಸ್ ಲೀಚ್ಡ್ ಯೂಸಿಂಗ್ ಆಸಿಡ್ ಆರ್ ಬ್ಯಾಕ್ಟೀರಿಯಾ ಅಂತಂದ್ರೆ ಆಸಿಡ್ ಅನ್ನ ಹಾಕ್ಬಿಟ್ಟು ನಾವು ಸೊಲ್ಯೂಷನ್ ಅನ್ನ ಮಾಡ್ತೀವಿ. ಆ ಸೊಲ್ಯೂಷನ್ ಅನ್ನ ಸೊ ಟ್ರೀಟೆಡ್ ವಿತ್ ಸ್ಕ್ರಾಪ್ ಐರನ್ ಆರ್ ಹೈಡ್ರೋಜನ್. ಯಾಕಂದ್ರೆ ಇವೆರಡೂ ಕೂಡ ಬೆಸ್ಟ್ ರಿಡ್ಯೂಸಿಂಗ್ ಏಜೆಂಟ್. ಹೌದಾ? ಐರನ್ ಆಲ್ಸೋ ಆಕ್ಟ್ as reducing agent for copper. Zinc also can act as reducing agent for copper. Reaction will take place like this ನೋಡಿ. Right? Cu2 plus H2 reducing agent forming Cu. ಏನ್ ಮಾಡ್ತೀವಿ? ನಮ್ಮ ಹತ್ರ ಲೋ ಗ್ರೇಡ್ ಓರ್ಸ್ ಇರ್ತದ, ಇಲ್ಲ ಸ್ಕ್ರಾಪ್ಸ್ ಇರ್ತದ, ಅದನ್ನ ಸೊಲ್ಯೂಷನ್ ಕನ್ವರ್ಟ್ ಮಾಡ್ಕೋತೀವಿ ಆಸಿಡ್ ಹಾಕಿ.
ಅದಾದ್ಮೇಲೆ ಅದ್ರ ಜೊತೆ ಸ್ಕ್ರಾಪ್ ಐರನ್ ಆರ್ H2 is used. ಅಂದ್ರೆ ಐರನ್ ಡಸ್ಟ್ ಆರ್ H2 is used so that you are going to get the copper. ರಿಮೆಂಬರ್ ಕಾಪರ್ ಬರ್ತದೆ. ಇದರಲ್ಲಿ ಒಂದು ಮಾರ್ಕ್ ಒಂದು ಸಾರಿ ಬೋರ್ಡ್ ಎಕ್ಸಾಂಪಲ್ ಕೇಳಿದ್ರು. ನನಗೆ ನೆನಪಿರೋ ಹಾಗೆ ಮಾರ್ಚ್ 2020 ಅಲ್ಲಿ. ಸೊ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಕಳಿಸಿದ್ದೀನಿ ನೋಡಿ. ಓಕೆ, ಯು ಕ್ಯಾನ್ ಡೌನ್ಲೋಡ್ ದಟ್ ಅಂಡ್ ಯು ಕ್ಯಾನ್ ರೀಡ್. ಸೊ ಮಾರ್ಚ್ 2020 ಅಲ್ಲಿ ಕ್ವಶನ್ ಯಾಕೆ ಕೇಳಿದ್ರು ಅಂದ್ರೆ, at a site low grade copper ores are available, zinc and iron scraps are also available. ಈಗ ನಮ್ಮ ಹತ್ರ ಲೋ ಗ್ರೇಡ್ ಕಾಪರ್ ಇದೆ, ಅದ್ರ ಜೊತೆಗೆ ಜಿಂಕ್ ಮತ್ತು ಐರನ್ ಸ್ಕ್ರಾಪ್ಸ್ ಕೂಡ ಇದೆ, ಅಂದ್ರೆ ಐರನ್ ಡಸ್ಟ್ ಕೂಡ ಇದೆ. Which two scraps out of the one, which of the two crops would be more suitable? Andre which of the two out of two, which one is more suitable for reducing leached copper among zinc and iron anta kelidide. Andre ishte nodi, zinc and iron both act as a reducing agent. ಇಲ್ಲಿ ಕೇಳ್ತಿರೋದು ಏನಂತಂದ್ರೆ ಜಿಂಕ್ ಮತ್ತು ಐರನ್ ನಲ್ಲಿ which is the best reducing agent and why? ವೆರಿ ಇಂಪಾರ್ಟೆಂಟ್ ಇದು. ಒಂದ್ಸಲ ಕೇಳಿದ್ರು ಇನ್ ಟೆಸ್ಟ್ ಕ್ವಶನ್, ಇದು ಗೊತ್ತಿರಲಿ. ಎಲ್ಲಿ ನಮಗೆ ಲೋ ಗ್ರೇಡ್ ಕಾಪರ್ಸ್ ಅವೈಲೇಬಿಲಿಟಿ ಇದೆ, ದೇರ್ ಜಿಂಕ್ ಅಂಡ್ ಐರನ್ ಸ್ಕ್ರಾಪ್ಸ್ ಆರ್ ಆಲ್ಸೋ ಅವೈಲೇಬಲ್. Which of the two scraps would be more suitable? First, remember, zinc is being above iron in the electrochemical series. More reactive metal, it is zinc. Reactivity nodidre iron ಮತ್ತು zinc madhye zinc can be used. Reduction will be faster in case of zinc scraps used. ಆದರೆ answer for this question is iron scraps. Iron scraps yakandre zinc is costlier than iron, so using iron scraps will be advisable and advantageous. Advisable and advantageous ನೋಡಿ. Actually question hinga kelidru, among zinc and iron scraps which is more suitable for the reduction of copper ores. So ನೀವೇನ್ ಬರೀಬೇಕು ಇಲ್ಲಿ, ಅರ್ಧ ಇಲ್ಲೇನಿದೆಯಲ್ಲ ಇಷ್ಟು ಇಲ್ಲಿಂದ ಬರೀಬೇಕು ಕರೆಕ್ಟ್ ಆಗಿ. ರಿಮೆಂಬರ್, ಇಲ್ಲಿಂದ ಬರೀಬೇಕು ನಾವು. ಸೊ zinc is costlier than the iron, hence it is used ಅಂತ ಬರೀಬೇಕು. This is a very important answer for this. Remember, zinc ಅನ್ನು ನಾವು ಯೂಸ್ ಮಾಡೋದಿಲ್ಲ, ಐರನ್ ಯೂಸ್ ಮಾಡ್ತೀವಿ. ಯಾಕಂತಂದ್ರೆ zinc is costlier than iron. Remember that. So this completes extraction of copper from copper pyrite ore. Yes. Next one is very simple, extraction of zinc. ಇದನ್ನ 2 ಮಾರ್ಕ್ಸ್ ಗೆ ಒಂದ್ ಸಾರಿ ಕೇಳಿದಿದೆ. 2 ಮಾರ್ಕ್ಸ್ ಗೆ ಬಹಳ ಸಿಂಪಲ್. zinc extraction from, remember, ZNS. ZNS ಇದ್ದಾಗ ಮೊದಲನೇ ಮೆಥಡ್ ಏನು, ಸಲ್ಫೈಡ್ ಓರ್ ಇರೋದಕ್ಕೆ ಫ್ಲೋತ್ ಫ್ಲೋಟೇಷನ್ ಮೆಥಡ್. ಎರಡನೇದೇನು, ರೋಸ್ಟಿಂಗ್ ಮೆಥಡ್. ಮೂರನೇದೇನು, ಬಹಳ ಸಿಂಪಲ್, ರಿಡಕ್ಷನ್. ZnO ಆಗ್ತದೆ ಅದ ಇಲ್ಲಿಗೆ, ಪ್ಲಸ್ ಸಿ ಕ್ಯೂ ರೈಸ್ ಟು Zn ಪ್ಲಸ್ CO. ಇಷ್ಟೇ ಮುಗಿದೋಯ್ತು ಎಕ್ಸ್ಟ್ರಾಕ್ಷನ್. ಅದನ್ನ ಇಲ್ಲಿ ಡಿಸ್ಕಸ್ ಮಾಡ್ತೀವಿ ನೋಡಿ. ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಫ್ರಮ್ ಜಿಂಕ್ ಬ್ಲೆಂಡ್ ಅಂದ್ರೆ ಸಲ್ಫೈಡ್ ಓರ್, ZnS. ಫಸ್ಟ್ ಒನ್ ಇಸ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಮಾಡಿದಾಗ ಕಾನ್ಸಂಟ್ರೇಷನ್ ಇಸ್ ಡನ್ ಬೈ ಫ್ಲೋತ್ ಫ್ಲೋಟೇಷನ್ ಪ್ರೊಸೆಸ್. ಸೊ ದಟ್ ಸಲ್ಫೈಡ್ ಓರ್ ಇದೆ, ZnS ಇದು ಜಿಂಕ್ ಬ್ಲೆಂಡ್ ಅಂದ್ರೆ ಹೌದಾ. ಸಲ್ಫೈಡ್ ಓರ್ ಇರೋದಕ್ಕೆ ಫ್ಲೋತ್ ಫ್ಲೋಟೇಷನ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ರೋಸ್ಟಿಂಗ್. ರೋಸ್ಟಿಂಗ್ ಅಲ್ಲಿ ಜಿಂಕ್ ಆಕ್ಸೈಡ್ is going to form, following reaction take place. ನೋಡಿ, ZnS ಇರೋದು ಮೊದಲು ZnSO4 ಆಗ್ಬೋದು, ಅಥವಾ ZnCO3 ಇರೋದು ZnO ಆಗ್ಬೋದು. ಸೊ ZnS ಇರೋದು ZnO ಆಗ್ಬೋದು, ZnSO4 ಇರೋದು ZnO ಆಗ್ಬೋದು. ಸಿ ಇಲ್ಲೆಲ್ಲ ಪಾಸಿಬಿಲಿಟಿ ಅನ್ನು ಹೇಳ್ತಾ ಇದೀವಿ ನಾವು. ಆಲ್ ಪಾಸಿಬಿಲಿಟೀಸ್ ವಿ ಹ್ಯಾವ್ ಟೇಕನ್. ಏನಾಗ್ತದೆ ಈಗ, ಪಾಸಿಬಿಲಿಟೀಸ್ ವಿ ಹ್ಯಾವ್ ಟೇಕನ್. ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ಈಗ ZnS ಇರ್ಬೇಕು, ಅದ್ರ ಜೊತೆ ZnCO3 ಇರಬಾರ್ದು ಅಂತೇನಿಲ್ಲ. ಕಾಲಮೈನ್ ಇದು ಹೌದಾ, ಕ್ಯಾಲಮೈನ್. ಸೊ ZnCO3 ಇರಬಹುದಲ್ಲ, ಅವಾಗ ZnCO3 ZnO ಕನ್ವರ್ಟ್ ಆಗ್ತದೆ. ZnS ಇರೋದು ZnSO4 ಆಗ್ಬೋದು, ZnS ಇರೋದು ZnO ಆಗ್ಬೋದು. ಒಟ್ಟಿನಲ್ಲಿ ZnSO4 ಕೂಡ ZnO ಆಗ್ತದೆ. ಅಂದ್ರೆ at the end of this we have only ZnO. Remember that. ZnO ಬಂತು. ಬಂದ್ಮೇಲೆ ಏನು ಮುಂದಿಂದು, ಸೊ zinc oxide is reduced by heating coke. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. In this particular case, remember, there is no gang which is present. There is no gang which is present. ಹೌದಾ, ಅದಕ್ಕಾಗಿ ನಾವು ಯಾವುದೇ ರೀತಿಯ ಫ್ಲಕ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ನೋ ಫ್ಲಕ್ಸ್ ವಿಲ್ ಬಿ ಯೂಸ್ಡ್. ಇಲ್ಲೇನ್ ಮಾಡ್ತೀವಿ, ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಬೇಕು ನಮಗೆ, ಹೌದಾ. ಯಾಕಂದ್ರೆ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಎಲ್ಲಿಂಗ್ ಡಯಾಗ್ರಾಮ್ ದಲ್ಲಿ ಈ ರೀತಿ ಇರುವಂತ ಜಿಂಕ್, ಈ ರೀತಿ ಕಾರ್ಬನ್ ಮೊನಾಕ್ಸೈಡ್ ಕರು ಪಾಸ್ ಆಗೋದು 1673 ಕೆಲ್ವಿನ್ ಆಗಿರೋದಕ್ಕೆ. ಸೊ ಟೆಂಪರೇಚರ್ ಜಾಸ್ತಿ ಬೇಕು. ಓಕೆ, ದೆನ್ ಟೆಂಪರೇಚರ್ ಜಾಸ್ತಿ ಆದಾಗ ಬೈ ಯೂಸಿಂಗ್ ಜಿಂಕ್ ದಿಸ್ ಕೋಕ್ ಅಂಡ್ ಕ್ಲೇ, ಹೌದಾ. ಕ್ಲೇ ಅಂದ್ರೆ ಜೇಡಿ ಮಣ್ಣು ಅಂತ ನಾವೇನ್ ಹೇಳ್ತೀವಲ್ಲ, ಅದೇ ಕ್ಲೇ. ಸೊ ಕೋಕ್ ಅಂಡ್ ಕ್ಲೇ, ಬ್ರಿಕೆಟ್ಸ್, ಮೇಡ್ ಇಂಟು ಬ್ರಿಕೆಟ್ಸ್ with zinc and clay. Made into briquettes ಅಂತಂದ್ರೆ made into the mixture with the coke and clay ಅಂತ ಹೇಳಿ. ಸೊ ಅದನ್ನೇನ್ ಮಾಡ್ತೀವಿ, ಜಿಂಕ್ ಆಕ್ಸೈಡ್ ಸಾಲಿಡ್ ಇದೆ, ಕೋಕ್ ಸಾಲಿಡ್ ಇರೋದಕ್ಕೆ ಸ್ವಲ್ಪ ಮೆಲ್ಟ್ ಮಾಡಿ ಈ ರೀತಿ ಮಾಡ್ತೀವಿ. ಅದನ್ನ ಈ ರೀತಿ ಸ್ಮಾಲ್ ಬ್ಲಾಕ್ ಅನ್ನಾಗಿ ಕನ್ವರ್ಟ್ ಮಾಡೋದು. ಇದನ್ನ ನಾವು ಬ್ರಿಕೆಟ್ಸ್ ಅಂತ ಕರಿತೀವಿ. ಇದನ್ನ ಸ್ಟ್ರಾಂಗ್ಲಿ ಹೀಟೆಡ್ ಎಟ್ ಹೈ ಟೆಂಪರೇಚರ್, ಎಷ್ಟು 1673 ಕೆಲ್ವಿನ್ ಹೀಟ್ ಮಾಡೋದು. zinc oxide reduced with carbon at 1673 Kelvin to form zinc plus carbon monoxide. So after this, remember what we'll do, zinc ishtella heat ಮಾಡಿದಾಗ zinc will be present in the vapor form. Remember, vapor form anna we converted into the
ಲಿಕ್ವಿಡ್ ಫಾರ್ಮ್ ಅಂದ್ರೆ ಮೆಟಲ್ ಇಸ್ ಡಿಸ್ಟಿಲ್ಡ್ ಆಫ್ ಅಂಡ್ ಇಸ್ ಕಲೆಕ್ಟೆಡ್ ಬೈ ರ್ಯಾಪಿಡ್ ಚಿಲ್ಲಿಂಗ್, ರ್ಯಾಪಿಡ್ ಕೂಲಿಂಗ್, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ರ್ಯಾಪಿಡ್ ಚಿಲ್ಲಿಂಗ್ ಅಂತಾನು ಕರಿತೀವಿ. ಚಿಲ್ ಅಂತಂದ್ರೆ ಕೂಲ್ ಮಾಡೋದು. ಸೊ ಫಸ್ಟ್ zinc oxide ಗೆ ಕಾರ್ಬನ್ ಅನ್ನು ಆಡ್ ಮಾಡ್ತೀವಿ as reducing agent, so you are going to get zinc plus carbon monoxide, and then that zinc metal is distilled off ಅಂತಂದ್ರೆ ಅದನ್ನ ಕೂಲ್ ಮಾಡ್ತೀವಿ. ಕೂಲ್ ಮಾಡೋದು ಹೇಗೆ ಅಂತಂದ್ರೆ ರ್ಯಾಪಿಡ್ ಕೂಲಿಂಗ್ ಮಾಡ್ತೀವಿ. ರ್ಯಾಪಿಡ್ ಕೂಲಿಂಗ್ ಮಾಡೋದಕ್ಕೆ ಸೊ ರಿಮೆಂಬರ್, ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ದ ರ್ಯಾಪಿಡ್ ಚಿಲ್ಲಿಂಗ್ ಮೆಥಡ್ ಅಂತ ನಾವು ಕರೀಬಹುದು. ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರಿಡಕ್ಷನ್ ಮೆಥಡ್, ರೈಟ್? ಸೊ ದಿಸ್ ಈಸ್ zinc extraction from ZnO. ವೆರಿ ಸಿಂಪಲ್ ಮೆಥಡ್ ಹೌದಾ? ವೆರಿ ಸಿಂಪಲ್ ಮೆಥಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಇಲ್ಲಿ ಜಿಂಕ್ ಸಲ್ಫೈಡ್ ಇರ್ತದ, ಜಿಂಕ್ ಬ್ಲೆಂಡ್ ಇರ್ತದ, ಅದನ್ನ ನಾವು ಜಿಂಕ್ ಅನ್ನಾಗಿ ಕನ್ವರ್ಟ್ ಮಾಡ್ತೀವಿ. ವೆರಿ ಸಿಂಪಲ್ ಮೆಥಡ್, ರೈಟ್? ಎಸ್. ನೆಕ್ಸ್ಟ್ ಸ್ಟೆಪ್ ಈಸ್ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮೆಟಲರ್ಜಿಕಲ್ ಮೆಥಡ್. ಸೊ ಇಲ್ಲಿ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮೆಟಲರ್ಜಿ, ಎಲೆಕ್ಟ್ರೋಲಿಸಿಸ್ ಅಂತಂದ್ರೆ ನಾವು ಇದನ್ನ ಎಲೆಕ್ಟ್ರೋಮೆಟಲರ್ಜಿ ಅಂತಾನು ಕರಿತೀವಿ. ಎಲೆಕ್ಟ್ರೋಮೆಟಲರ್ಜಿ ಅಂತಾನು ಕರಿತೀವಿ, ರಿಮೆಂಬರ್. ಓಕೆ, ಎಲೆಕ್ಟ್ರೋಮೆಟಲರ್ಜಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಎಲೆಕ್ಟ್ರೋಕೆಮಿಕಲ್ ಫಿನಾಮಿನಾ. ನಾವೇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ ಕಲ್ತಿದೀವಲ್ಲ ಅದನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ನಮಗೆ ಡೆಲ್ಟಾ ಜಿ ನಾಟ್ ನೆಗೆಟಿವ್ ಇರಬೇಕು ಅನ್ನೋದು ಗೊತ್ತಿರಲಿ. ಬೈ ಯೂಸಿಂಗ್ ದ ಫಾರ್ಮುಲಾ NF(E0) cell. Here also delta G naught should be negative. Then only reaction is spontaneous. Remember, reaction is spontaneous. So remember that. ಅಂದ್ರೆ ಇಲ್ಲಿ ಎಲೆಕ್ಟ್ರಾಲಿಸಿಸ್ ಅನ್ನೋ ಪ್ರೊಸೀಜರ್ ನ ಯೂಸ್ ಮಾಡಿ ರಿಡಕ್ಷನ್ ಮಾಡ್ತೀವಿ. ವಿ ನೋ ದಟ್ ಅಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ ಪ್ಲೇಸ್ ಹೌದಾ? ಅಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ ಪ್ಲೇಸ್. ಅದೇ ಮೆಥಡ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದೀವಿ. Remember, application of electrolysis to the metallurgy. Reduction of metal ions from the aqueous solution of their salts or from the fused salt, andre molten salt, is called as electrometallurgical process. Remember, is called as electrometallurgical process. In this case, reduction of metal ions occurs at cathode. Nodi, reduction of metal ions always cathode athra reduce ಆಗ್ತದೆ, so it is occurs at cathode. Correct? So reduction of metal ions occurs at cathode. Like this we are going to do. ಹಾಗಾದ್ರೆ ಇದನ್ನ ಯಾವ ಮೆಟಲ್ ಯೂಸ್ ಮಾಡಬಹುದು? ವೆರಿ ಮಚ್ ಸುಟೇಬಲ್ ಫಾರ್, ರಿಮೆಂಬರ್, ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್. ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ ಸಚ್ ಆಸ್ ಜಿಂಕ್, ಸಾರಿ ಜಿಂಕ್ ಅಲ್ಲ, ಸೊ ಮೆಟಲ್ಸ್ ಸಚ್ ಆಸ್ ಅಲ್ಯೂಮಿನಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, sodium, potassium, or you can remember it like this: all alkali plus alkaline earth metals and aluminum ಗೆ ಯೂಸ್ ಮಾಡುವಂತ ಪ್ರೊಸೆಸ್ ಇದು, ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಾಲಿಸಿಸ್. ರಿಮೆಂಬರ್, ನಮಗೆ ಈ ಒಂದು ಅಪ್ಲಿಕೇಶನ್ ಅಂಡರ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ. ರಿಮೆಂಬರ್, ಅಲ್ಯೂಮಿನಿಯಂ ಇದೆ. ಇದಾದ್ಮೇಲೆ ಒಂದು ನಾನ್ ಮೆಟಲ್ ಕ್ಲೋರಿನ್ ಒಂದಿದೆ, Cl2 ಗ್ಯಾಸ್, ರೈಟ್? ಈ ಅಲ್ಯೂಮಿನಿಯಂ ಮತ್ತು ಕ್ಲೋರಿನ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡುತ್ತೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ನೈಸ್ ಡೇ.